ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಗಳೇ, ನಾವು ಕಳೆದ ಒಂದು ವಾರಗಳಲ್ಲಿ ನಮ್ಮ ಪಾಠದಲ್ಲಿ ನಾವೇನಪ್ಪ ಮುಖ್ಯವಾಗಿ ಗಮನಿಸಿದ್ರೆ ಆತ್ಮ ಯಾವ ರೀತಿ ಸಾಯ್ತಾರೆ ಅಂದ್ರೆ ಅನೇಕ ವಿಚಾರ ನೋಡಿದ್ರಿ. ಆಮೇಲೆ ಆತ್ಮನ ಬಗ್ಗೆ ಇರೋಂಥ ಅನೇಕ ಗೊಂದಲಗಳನ್ನ ಏನು ಮಾಡಿದ್ವಿ ನಾವು ವೆರಿಫೈ ಮಾಡ್ತಾ ಬಂದರೆ, ಅದೇ ಪ್ರಕಾರ ನೋಡೋದಾದ್ರೆ ನಾವು ಕಳೆದ ಒಂದು ವಾರಗಳಲ್ಲಿ ಅದಕ್ಕೆ ಬೀರೋಂಥ ಆ, ವಿರುದ್ಧವಾಗಿರೋಂಥ ವಾಕ್ಯಗಳು ಯಾವ ರೀತಿ ಆ, ಸೌಲು ಸ್ಯಾಮ್ಯಲ್ನ ನೋಡಿರೋಂಥದ್ದು. ಆಮೇಲೆ ಅದಾಗಿದ ನಂತರ ಕಳೆದ ವಾರ ಇನ್ನು ಅನೇಕ ವಿಚಾರಗಳನ್ನ ಮಾಡಿದ್ರಿ, ಸತ್ಯವೇದಲ್ಲಿ ನೋಡಿದ್ರಿ. ಈ ಒಂದು ವಾರ ನಾವೇನು ಮಾಡೋಣ, ಅದೇ ನನಗೆ ಕಂಟಿನ್ಯೂ ಮಾಡೋಣ. ಕಳೆದ ವಾರ ನೋಡಿದ್ದೇನಪ್ಪ ಅಂದರೆ ಮೋಸೆ ಮತ್ತು ಎಲಿಯ ನೋಡಿಸಿದ್ದೇನೆ ಒಂದು ದರ್ಶನ ಅಂತ ನೋಡಿದ್ರಿ. ಸೊ ಈ ಒಂದು ವಾರ ಈ ಥರ ಇನ್ನೂ ಅನೇಕ ವಾಕ್ಯಗಳಿದೆ, ಅದ್ರ ಬಗ್ಗೆ ನಾವೇನು ಮಾಡೋಣ ಒಂದೊಂದಾಗಿ ನಾವು ವೆರಿಫೈ ಮಾಡ್ಕೊಂಡು ಹೋಗೋಣ. ಅದರ ಯಾವ್ದಪ್ಪ ಈ ವಾರ ಅಂತಂದ್ರೆ ಲೂಕನ ಬರೆದಂಥ ಸುವಾರ್ತೆ 23ನೇ ಅಧ್ಯಾಯ 43ನೇ ವಾಕ್ಯನ ಯಾರಾದರೂ ಸಹೋದರ ಸಹೋದರಿಗಳು ಓದ್ಬೇಕಾ ಕೇಳ್ಕೊಂತೀವಿ. ಲೂಕ್ 23rd ಚಾಪ್ಟರ್ 43rd ವರ್ಸ್. ದಯವಿಟ್ಟು ಯಾರು ಓದ್ತೀರಾ? ಅದಕ್ಕೆ ಅದಕ್ಕೆ ಯೇಸು ಯೇಸು, ಓದಿ ಇಷ್ಟರು. ಈ ಹೊತ್ತೇ ನನ್ನ ಅದಕ್ಕೆ ಸಂಗಡ ಪರದೇಶದಲ್ಲಿರುವೆ ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಉತ್ತರ ಕೊಟ್ಟನು. ವೆರಿ ಗುಡ್ ಅಲ್ವರ. ಅದಕ್ಕೆ ಯೇಸು ಏನಪ್ಪ ಉತ್ತರ ಕೊಡ್ತಾರೆ ಅಂದ್ರೆ, ಆ ಸಿಬ್ಲೆ ಮೇರಂತ ಕಳ್ಳನಿಗೆ ಇವತ್ತೇ ನೀನು ನನ್ನ ಸಂಗಡ ಪರದೇಶದಲ್ಲಿ ಇರುವೆ ಅಂತ ಏನ್ ಮಾಡ್ತೀನಿ, ನಿನಗೆ ಸತ್ಯವಾಗಿ ಹೇಳ್ತೀನಿ ಅಂತ ಹೇಳ್ತಾರೆ ಅಲ್ವರ. ಸೊ ಅದಕ್ಕೆ ಏನಪ್ಪಾ ಅಂತಂದ್ರೆ ನೋಡ್ರ, ಕ್ರಿಸ್ತನು ಹೇಳ್ಬಿಟ್ರು ಕಳ್ಳನ್ಗೆ ಅಂದ್ರ ಇವತ್ತೇ ನೀನ್ ನನ್ನ ಸಂಗಡ ಎಲ್ಲಿರ್ತೀಯ, ಪರದೇಶದಲ್ಲಿ ಇರ್ತೀಯ. ಅದಕ್ಕೆ ಎಷ್ಟೋ ಜನ ಈ ವಾರ್ತೆ ಇಟ್ಕೊಂಡು ಏನ್ ಮಾಡ್ತಾರೆ, ನಾವು ಕ್ಷಣ ಮಾತ್ರದಲ್ಲಿ ಇವಾಗೆ ಈ ಕ್ಷಣನೇ ಮಾನಸಾಂತರ ಹೊಂದ್ರೆ, ನಾವು ಉಸಿರು ಬಿಡೋಕ್ಕಿಂತ ಮುಂಚೆ ಈ ಕ್ಷಣ ಮಾನಸಾಂತರ ಒಂದೇ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ ಎಲ್ಲ ಪರಲೋಕ ಕೊಟ್ಟೋಗ್ಬಿಡ್ತೀರಿ, ಕ್ರಿಸ್ತನೊಂದಿಗೆ ಇವತ್ತೇ ಪರದೇಶಕ್ಕೆ ಹೋಗ್ಬಿಡ್ತೀರಿ ಅಂತ ಹೇಳ್ತಾರೆ. ಎಷ್ಟೆಷ್ಟು ದೊಡ್ಡ ಬೋಧಕರುಗಳು ಎಂತ ಉಪದೇಶ ಮಾಡೋದು ನೀವು ಕೇಳಿರ್ಬೋದು ಅಲ್ವರ. ಈ ಕ್ಷಣನೇ ಅಲ್ಲ, ಸಾಯೋದಕ್ಕಿಂತ ಒಂದು ಕ್ಷಣ ಮುಂಚೆನೂ ಸರಿ ನೀವು ಮಾನಸ ಅಂತ ಅಂದ್ರೆ ಕರ್ತರು ನಿಮ್ಮ ಮೇಲೆ ದಯೆ ಇಟ್ಟು ಏನ್ ಮಾಡ್ತಾರೆ, ನೀವು ಪರಲೋಕಕ್ಕೆ ಕೊಟ್ಕೊಂಡ್ಬಿಡ್ತಾರೆ ಅದರ. ಏನ್ರಿ ನೀವು ಇವತ್ತೇ ಮಾನಸ ಅಂದ್ರೂ ಸರಿ, ಇವತ್ತೇ ನಿಮ್ಗೆ ಏನ್ ಮಾಡ್ತಾರೆ, ರಕ್ಷಣೆ ಕೊಡ್ತಾರೆ ಅದರ. ಅದರ ಯಾಕೆ ಶಿಲ್ವಂತ ಕಳ್ಳಂಗೆ ಹೇಳೋ ಅಂತೀನಿ, ಈ ಕ್ಷಣನೇ ಇವತ್ತು ನೀನೊಂದು ಸಂಗಡ ಎಲ್ಲಿರ್ತೀಯಾ, ಪರದೇಶದಲ್ಲಿ ಇರ್ತೀಯಾ ಅಂತಂದ್ಬಿಟ್ಟು ಅಲ್ವರ. ಕರ್ತನಲ್ಲಿ ಪ್ರೀತಿ ಯೋಚನೆ ಮಾಡಿ ಏನ್ರಿ, ಸುಮ್ಮನೆ ಈ ಥರ ಸಾಯ ಮೂಮೆಂಟಲ್ಲಿ 5 ನಿಮಿಷಕ್ಕೆ ಏನ್ರಿ ನಾವು ಮಾನಸ ಅಂತ ಅಂದ್ಬಿಟ್ರೆ, ಸಾಯೋದಕ್ಕೆ ಸ್ವಲ್ಪ ಕ್ಷಣ ಮುಂಚೆ ನಾವು ಮಾನಸ ಅಂತ ಅಂದ್ಬಿಟ್ರೆ ಪರ್ಲಕ್ಕೆ ಹೋಗ್ಬೋದಾ ಏನ್ರಿ? ಇವಾಗ ಹಿಂಗೆ ಆದರೆ ನಾವ್ಯಾಕೆ ಇಷ್ಟು ಕಷ್ಟಪಟ್ಟು ಬೈಬಲ್ ಓದ್ಬೇಕು? ಬಿಟ್ಬಿಡೋಣ ಬನ್ರಿ, ಲೋಕಕ್ಕೆ ಹೋಗೋಣ, ಎಂಜಾಯ್ ಮಾಡೋಣ ಅಲ್ವರ, ಆರಾಮಾಗಿರೋಣ. ಹಿಂಗೋ ಸಾಯಕೋ ಅಂದ ಅಟ್ಲೀಸ್ಟ್ ಒಂದು ಕ್ಷಣ ಮುಂಚೆ ಏನೋ ಒಂದು 10 ಸೆಕೆಂಡ್ ಇದ್ರೆ ಸಾಕ್ಬಿಡಿ, ನಮ್ಗೆ ಗೊತ್ತಾಗಿ ಆಗ್ತದಲ್ವಾ. ಆವಾಗ ನಾವು ಕೇಳ್ಬಿಡೋಣ, ಕರ್ತನೇ ನನ್ನ ಪಾಪಗಳೆಲ್ಲ ಕ್ಷಮಿಸ್ಬಿಡು, ನಿಮ್ಮನ್ನುವಂತ ರಕ್ತ ಶ್ರೇಷ್ಠವಂತ ರಕ್ತ ತೊಳೆದು ಬಿಡು ಅಂತ ಹೇಳ್ಬಿಡನ್ರಿ. ಟಕ್ಕಂತ ಏಸು ಗುಸ್ಸೆ ಮಾಡಿದ್ರೆ ನಮ್ಮ ಪರಲೋಕಕ್ಕೆ ಆ ಮುಂಟೆ ಕೊಡ್ಕೊಂಡ್ಬಿಡ್ತಾರಲ್ವಾ. ಈಸಿ ಅಲ್ವಾ? ಇದಾ ಸತ್ಯವೇದ ಹೇಳ್ಕೊಡೋದ? ಹಂಗಾರೆ ಸತ್ಯವೇದದಲ್ಲಿ ಯಾಕಪ್ಪ 66 ಪುಸ್ತಕ ಮಾಡ್ಬೇಕಾಗಿತ್ತು ಅಲ್ವರ? ಅಪೊಸ್ತಲ ಪೌಲ್ ಏನಕ್ಕೆ ಹೇಳ್ತಾರೆ ನಮ್ಗೆ, ನೀವು ಬಲು ಭಯ ಭೀತಿಯಿಂದ ನಿಮ್ಮ ರಕ್ಷಣೆ ಸಾಧಿಸ್ಕೊಂತ ಯಾಕೆ ಕೇಳ್ಬೇಕಾಗಿತ್ತು? ರಕ್ಷಣೆ ಮಾರ್ಗ ಇಷ್ಟು ಸುಲಭವಾಗಿದ್ದ ಅಂದ್ರೆ ಯಾಕೆ ಯೇಸು ಕ್ರಿಸ್ತನು ಹೇಳಿದ್ರು ಇಕ್ಕಟ್ಟಾದ ಮಾರ್ಗದಲ್ಲಿ ಪ್ರವೇಶಿಸಿದ್ರಿ ಅಂತ ಅಂದ್ಬಿಟ್ಟು, ದಾರಿ ಬಿಕ್ಕಟ್ಟು ಕಂಡು ಸ್ವಲ್ಪ ಜನ ಅಂತ ಯಾಕೆ ಕೇಳ್ಬೇಕಾಗಿತ್ತು ಹೇಳ್ರಿ? ಯೇಸು ಕ್ರಿಸ್ತು ಏನಕ್ಕೆ ಹೇಳ್ತಾರೆ ನಮ್ಮ ಶಿಷ್ಯನಿಗೆ, ತಾನೇ ನಿರಾಕರಿಸಿ ಶಿಲ್ಬೆ ಎತ್ಕೊಂಡು ಬನ್ನಿ ಅಂತ ಅಂದ್ಬಿಟ್ಟು ಯಾಕೆ ಹೇಳಿದ್ರು ಅದರ? ಕರ್ತನಲ್ಲಿ ಪ್ರೀತಿ ಅಂತಂದ್ರೆ ಈ ತರ ಹಲ್ವಾರು ಪ್ರಶ್ನೆಗಳು ಹಾಕೊಂಡು ನಾವು ಸತ್ಯವೇದ ಓದಿದ್ರೇನೆ ನಮಗೆ ಸತ್ಯವೇದ ವಿಚಾರಗಳು ಏನಾಗ ನಮಗೆ ಅರ್ಥ ಆಗೋದು ಅದರ. ಕರ್ತನಲ್ಲಿ ಪ್ರೀತಿ ಅಂತಂದ್ರೆ ಎಷ್ಟೋ ಜನ ಪಾಪ ಕ್ರೈಸ್ತವರು ಈ ಸತ್ಯಾರ್ಥಗಳ ವಿಮರ್ಶನೆ ಮಾಡಿದ್ರ ಇವತ್ತು ಅದನ್ನೇ ನಮ್ಕೊಂಡು ಕೂತವ್ರಿ. ಯಾರ ಕಳ್ಳ ಎಲ್ಲೋಗ್ಬಿಟ್ಟ, ಶಿಲ್ವೆ ಮೇಲೆ ಇರೋ ಕಳ್ಳ ಹಂಗೆ ಕ್ರಿಸ್ತನಿಗೆ ಪರದೇಶಕ್ಕೆ ಪರಲೋಕಕ್ಕೆ ಹೋಗ್ಬಿಟ್ಟ ಅಂದ್ಬಿಡ್ತಾರೆ. ಪರದೇಶನ ಎಲ್ಲ ಪರಲೋಕ ಅಂತ ತಿಳ್ಬಿಟ್ಟ, ಪರಲೋಕ ಹೋಗ್ಬಿಟ್ಟ ಅಂತ ತಿಳ್ಕೊಂಬಿಟ್ಟವ್ರಿ ಅದರ. ಅಲ್ಲಿ ಪರಲೋಕ ಅಂತ ಕೊಟ್ಟಿದ್ಯಾ? ಕೊಟ್ಟಿದ್ಯಾ? ಇಲ್ಲ, ಕೊಟ್ಟಿಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ಅದನ್ನ ಪರಲೋಕ ಅಂತ ಇವರೇ ಭಾವಿಸ್ಕೊಂಡ್ಬಿಡ್ತಾರೆ ಅಲ್ರ. ಕರ್ತನಲ್ಲಿ ಪ್ರೀತಿ ಸ್ವಲ್ಪ ಯೋಚನೆ ಮಾಡಿ, ಇದು ಹೇಗ್ ಸಾಧ್ಯ ಅದರ? ಇವತ್ತೇ ನೀನ್ ನನ್ನ ಸಂಗಡ ಪರದೇಶದಿಂದ ಏಸು ಕ್ರಿಸ್ತ ಹೇಳಿದ್ರು ಅದರ. ಆವತ್ತೇ ಅವ್ರ ಸಂಗಡ ಕಳ್ಳ ಪರದೇಶಕ್ಕೆ ಹೋದಿದ್ನ ಅಂದ್ರೆ ಪರಲೋಕಕ್ಕೆ ಹೋಗಿದ್ನ ಅಂತಂದ್ರೆ ಮೊದಲು ಕ್ರಿಸ್ತನ್ ಏನಾಗಿರ್ಬೇಕು, ಹೋಗಿರ್ಬೇಕಲ್ವಾ? ಅವಾಗೆ ಅವ್ರ ಸಂಗಡ ಇವ್ರಿಗೆ ಹೋಗಕ್ ಸಾಧ್ಯ ಅಲ್ವಾ? ಕಳ್ಳ ಅವತ್ತೇ ಪರಲೋಕಕ್ಕೆ ಹೋಗ್ಬಿಟ್ಟ ಯೋಚನೆ ಮಾಡ್ರಿ. ಕ್ರಿಸ್ತನ್ ಹೋದ್ರ ಅವತ್ತೇ ಪರಲೋಕಕ್ಕೆ ಹೇಳ್ರಿ. ಕ್ರಿಸ್ತನ್ 3 ದಿನ ಎಲ್ಲಿದ್ರು? ಸಮಾಧಿ. ಅವರೇ ಸಮಾಧಿಯಲ್ಲಿ ಅವರೇ 3 ದಿನ.
ಕಳ್ಳನ್ಗೆ ಹೆಂಗಂಬಿಟ್ರು ಇವತ್ತೇ ನೀನ್ ಜೊತೆಗೆ ಬಂದ್ಬಿಡ್ತೀಯ ಅಂತ ಇವರೇ ಹೋಗಿಲ್ವಲ್ಲ ಅಲ್ವರ. ಯಾಕೆ ವಾಕ್ಯ ಓದ್ಬಿಡಿ, ನಮ್ಗೆ ಯಾಕೆ ಡೌಟು ಅಲ್ವರ, 3 ದಿನ ಇದ್ರೂ ಇಲ್ಲ ಡೌಟ್ ಅಲ್ವಾ. ಅಪೊಸ್ತಲ ಕೃತ್ಯಗಳು 10:40 ಹೋದ್ರೆ ಯಾರು, ಅಪೊಸ್ತಲ ಕೃತ್ಯಗಳು 10ನೇ ಅಧ್ಯಾಯ 40ನೇ ವಾಕ್ಯ. ಆತನನ್ನು ಮರದ ಕೊಂಬೆಗೆ ತೂಗು ಹಾಕಿ ಕೊಂದರು. ದೇವರು ಆತನನ್ನು 3ನೆಯ ದಿನದಲ್ಲಿ ಎಬ್ಬಿಸಿ ಪ್ರತ್ಯಕ್ಷನಾಗುವಂತೆ ಮಾಡಿದನು. ನೋಡ್ರ, 3ನೇ ದಿನದಲ್ಲಿ ಎಬ್ಸಿ ಪ್ರತ್ಯಕ್ಷ ಮಾಡುತ್ತೆ. 3ನೇ ದಿನದಲ್ಲಿ ಅವ್ರು ಇದ್ದವ್ರಂತೆ. ಅದಕ್ಕಿಂತ ಮುಂಚೆ ಇವ್ರು ಯಾರೋ ಬಂದ್ಬಿಟ್ಟು ಹೆಂಗೆ ಕ್ರಿಸ್ತನು ಹೆಂಗೆ ಪರಲೋಕಕ್ಕೆ ಎದ್ದು ಹೋಗಕ್ ಸಾಧ್ಯ? ಕ್ರಿಸ್ತನೇ ಹೋಗಿಲ್ಲ ಅಂದ್ರೆ ಕಳ್ಳ ಹೆಂಗಪ್ಪ ಹೋಗಕ್ ಸಾಧ್ಯ ಅಲ್ವರ. ಯೋಚನೆ ಮಾಡ್ರಿ ಇರ್ತೀನಿ. ಹಂಗಾರೆ ಯೇಸು ಕ್ರಿಸ್ತ ಸುಳ್ಳು ಹೇಳ್ಬಿಟ್ರ? ಇವತ್ತೇ ನೀನು ಸಂಗಡ ಐತೆ, ಇವತ್ತೇ ಇವರೇ ಹೋಗಿಲ್ವಲ್ಲ. ಯೋಚನೆ ಮಾಡ್ರಿ. ಅದು ಮಾತ್ರ ಅಲ್ಲ, ಕಳ್ಳ ಏನ್ ಕೇಳ್ದ? ಕಳ್ಳ ಕ್ರಿಸ್ತನ ಹತ್ರ ಸ್ವಾಮಿ ನನ್ನ ಪಾಪನೆಲ್ಲ ಕ್ಷಮಿಸು ಅಂತ ಕೇಳದ್ನಾ? ಯೋಚನೆ ಮಾಡಿ. ಕಳ್ಳ ಕೇಳಲಿಲ್ಲ ರೀ. ಏನ್ರಿ ಇಷ್ಟು ಈಸಿ ನಾ ಪರಲೋಕಕ್ಕೆ ಹೋಗೋದು? ಆ ಪರಲೋಕಕ್ಕೆ ಹೋಗ್ಬೇಕು, ಹೆಂಗ್ ಹೋಗ್ಬೇಕಂತೆ ವಾಕ್ಯ ಓದ್ರಿ ಅಂತೀರಿ. ಅಪೊಸ್ತಲ ಕೃತ್ಯಗಳು 14ನೇ ಅಧ್ಯಾಯ 22ನೇ ವಾಕ್ಯ. ಅಮೃತ ಸಿಸ್ಟರ್ ಓದಿ ದಯವಿಟ್ಟು. ನಾವು ಬಹು ಸಂಕಟಗಳನ್ನು ತಾಳಿ ದೇವರ ರಾಜ್ಯದೊಳಗೆ ಸೇರಬೇಕೆಂಬುದಾಗಿ ಎಚ್ಚರಿಕೆಯ ಮಾತನ್ನು ಹೇಳಿ ಕ್ರಿಸ್ತ ನಂಬಿಕೆಯಲ್ಲಿ ಸ್ಥಿರವಾಗಿರ್ರಿ ಎಂದು ಅವರನ್ನು ಧೈರ್ಯಗೊಳಿಸಿದರು. ಪರಲೋಕ ರಾಜ್ಯಕ್ಕೆ ಹೆಂಗ್ ಸೇರ್ಬೇಕಂತೆ? ಬಹು ಕಷ್ಟ ಸಂಕಟಗಳನ್ನ ತಾಳ್ರಿ. ಸುಮ್ಮನೆ ಈ ತರ ಹಿಂಗ್ ಸತ್ತೋಗ್ಬಿಟ್ಟು ಲಾಸ್ಟ್ ಬಿಟ್ಟಲ್ಲಿ ಪರ್ಗಿ ಮೇಸಿನ ಸಂಬಿಟ್ಟು ಪರಲೋಕ ಹೋಗಿ ಸದ್ಯ ನಾನು ಅಷ್ಟು ಈಸಿ ಅಲ್ಲ ರೀ. ಅದರ ತುಂಬಾ ಕಷ್ಟ, ಇಕ್ಕಟ್ಟು ಬಿಕ್ಕಟ್ಟಾದ ಮಾರ್ಗ. ಶಿಷ್ಯನ್ರೆಲ್ಲ ಹೆಂಗ್ ಓಟ ಮುಗಿಸಿದ್ರು ಸುಮ್ಮನೆ ಹಿಂಗೇನ ಲಾಸ್ಟ್ ಬಿಟ್ಟಲ್ಲ ಅದರ. ಸರಿ, ಕಳ್ಳ ಏನಪ್ಪ ಕೇಳ್ದ? ಕ್ಷಮಾಪಣೆ ಕೇಳಿದ್ರೆ ಓಕೆ ಕೊಟ್ಟಿರ್ಬೋದು. ಇವ್ ಕಳ್ಳ ಕ್ಷಮಾಪಣೆ ಕೇಳಿದ್ನ? ಫಸ್ಟ್ ಆಫ್ ಆಲ್ ಏನ್ ಕೇಳ್ತಾನೆ ಕಳ್ಳ ನೋಡಿ, ಓದನ. ಎಲ್ಲಿ? ಲೂಕನ ಬರ್ದಂತ ಸುವಾರ್ತೆ 23:42. ಹೆಸರ ಬದರ್ ಓದಿ. ಲೂಕ್ 23:42. ಯೇಸುವೆ, ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನ ನೆನೆಸಿಕೋ ಅಂದನು. ಅಷ್ಟೇ ರೀ ಹೇಳಿದ್ದು. ಏನ್ ಕೇಳ್ತಾನೆ ಕಳ್ಳ? ನನ್ನ ಪಾಪಗಳನ್ನ ಕ್ಷಮಿಸ್ಬಿಡು, ಇಂಥ ದ್ರೋಹಿ, ತುಂಬಾ ಕಳ್ತನ ಮಾಡಿದೀನಿ, ಪಾಪನ ಕ್ಷಮಿಸೋನ್ ಕೇಳದ್ನ? ಯಾರ ನೋಡ್ಸ್ಬಿಡ್ರಿ ನಿಮ್ ಬೈಬಲ್ನ, ಹೇಳ್ದಂಗೆ ಕೇಳ್ಬಿಡ್ತೀನಿ ರೀ. ಸಾಷ್ಟಾಂಗ ನಿಮ್ಗೆ ಸಣ್ಣರಾಗ್ಬಿಡ್ತೀನಿ ರೀ. ವಾಕ್ಯ ಏನ್ ಹೇಳ್ತಾರೆ? ಯೇಸುವೆ, ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರ್ಬೇಕಾದ್ರೆ ನಾನನ್ನು ನೆನ್ಸ್ಕೊ ಅಂತ ಹೇಳ್ತಾರೆ. ಅದರ ನನ್ನ ಪಾಪಗಳ ಕ್ಷಮಿಸೋದ್ರ. ಸರಿ, ಇವಾಗ ಈ ಕಳ್ಳನ್ಗೆ ಯೇಸು ಕ್ರಿಸ್ತನ ರಾಜ್ಯದ ಬಗ್ಗೆ ಹೆಂಗ್ ಗೊತ್ತಾಯ್ತು? ಅದೇ ನಾನು ಕೇಳೋದು. ನೀನ್ ರಾಜ್ಯದಲ್ಲಿ ಬರ್ಬೇಕಾದ್ರೆ ನನ್ನ ನೆನ್ಸ್ಕೊ ಅಂದ್ಬಿಟ್ಟು. ಅದರ ಈ ಕಳ್ಳಂಗೆ ಹೆಂಗ್ ಗೊತ್ತಾಯ್ತು ಕ್ರಿಸ್ತನ ರಾಜ ಅಂತ ಅಲ್ವರ? ಅದನ್ನ ವಿಚಾರ ಅಲ್ವಾ? ಹೆಂಗಪ್ಪ ಗೊತ್ತಾಯ್ತು? ಹೆಂಗ್ ಗೊತ್ತಾಯ್ತು ಅಂದ್ರೆ, ಯೇಸು ಕ್ರಿಸ್ತು ಸಾಯ್ಬೇಕಾದ್ರೆ ಮೇಡ ಬೋರ್ಡ್ ಹಾಕಿದ್ರು. ಇವಾಗ ಯಾರ ಕಲ್ಪ್ರಿಟ್ಸ್ನ ಹಿಡಿದ್ರೆ ಪೊಲೀಸ್ ಸ್ಟೇಷನ್ ಏನ್ ಮಾಡ್ತಾರೆ? ಒಂದು ಸ್ಲೇಟ್ ತಗೊಂಡಿದ್ದೀನಿ, ಅವನ ಹೆಸರು, ಅವ್ನ ವಿಳಾಸ ಹಾಕಲ್ಲ, ಹೆಸರು, ವಯಸ್ಸು, ಅದರ ಅವ್ನು ಏನಕ್ಕಾಗಿ ಅವನದು ಕ್ರೈಮ್ ಆಗಿದೆ ಅಂತಂದ್ಬಿಟ್ಟು ಒಂದು ಸ್ಲೇಟ್ ಬಿಡ್ತಾ. ಈ ಥರ ಒಂದು ಯೇಸು ಕ್ರಿಸ್ತು ಒಂದು ಸ್ಲೇಟ್ ಹಾಕಿದ್ರು ಮೇಲೆ. ಅದರ ಏನಂತ ಸ್ಲೇಟ್ ಹಾಕಿದ್ರು ಓದ್ರಿ ಅಂತೀನಿ. ಲೂಕನ ಬರ್ದನ್ ಸುವಾರ್ತೆ 23:38. ಯಾರಾದ್ರು ಓದ್ರಿ ಹೇಳಿ. ಓದಿ. ಇದಲ್ಲದೆ ಆತನ ಮೇಲ್ಗಡೆಯಲ್ಲಿ ಇವನು ಯಹೂದ್ಯರ ಅರಸನು ಎಂಬುದಾಗಿ ಒಂದು ವಿಳಾಸವಿತ್ತು. ಏನಂತ ಬೋರ್ಡಿದೆ? ಯಹೂದ್ಯನ ಅರಸು ಅಂತ ವಿಳಾಸ ಇದೆ. ಯಾರೇ ಇವನೇನಪ್ಪ ರಾಜ? ಇವ್ರು ರಾಜ ಅಂತ ಹೇಳ್ತಾರಲ್ಲ, ಏನ್ ನೋಡೋದು ಹಿಂಗಿಲ್ಲ ರಾಜ ಅಂತಾರಲ್ಲ. ಅದು ಏನು ಸ್ವಾಮಿ ರಾಜ ಗೀಜ ಅಂತ ಹೇಳ್ತೀವಿ, ನೋಡಿ ರಾಜ್ಯ ಗೀಜ ಅಂತ ಹೇಳ್ದವ್ರೆ. ಅಯ್ಯೋ ಸರ್, ದಯವಿಟ್ಟು ನೀನ್ ರಾಜ್ಯದ ಬರ್ಬೇಕಾದ್ರೆ ಮಾಡೋಣ, ನನ್ನನ್ನ ನೆನೆಸ್ಕೋ ಅಂತ ಹೇಳ್ತಾರೆ. ಅದಕ್ಕೆ ಕಳ್ಳ ಪ್ರಶ್ನೆ ಕೇಳಿದ್ದು ಅಲ್ವರ. ಸರಿ, ಏನಾಯ್ತು ಅಲ್ಲಿ ಅಲ್ವರ? ಏನು ಕೇಸು ಕೂಸು ಆಯ್ತು ನೆನ್ಸ್ಕೊಂತೀರಿ ಅಂತ ಹೇಳಿದ್ರು, ಹೇಳ್ಬೋದಾಯ್ತಲ್ಲ. ಕ್ಲಾರಿಟಿ ಕೊಡ್ಬೋದಲ್ಲ, ಯಾಕೆ ಕೊಡ್ಲಿಲ್ಲ? ಯಾಕೆ ಹೇಳ್ತಾರೆ ಅಂತಂದ್ರೆ, ಯೇಸು ಕ್ರಿಸ್ತು ಶಿಲ್ವೆ ಮೇಲೆ ಸಾಯ್ಬೇಕಾದ್ರೆ ಆ ಕಡೆ ಈ ಕಡೆ ಇಬ್ರು ಕೈದಿಗಳು ಏನ್ ಮಾಡ್ತಾರೆ? ಸಾಯಿಸ್ತಾರೆ. ಅದರ ಒಬ್ಬ ಕೈದಿ ಯೇಸು ಕ್ರಿಸ್ತು ನೋಡ್ಬಿಟ್ಟು ಇಲ್ದಿರಂತಿರ್ಲಿ ಎಲ್ಲ ಮಾತಾಡಕ್ ಶುರು ಮಾಡ್ತಾನೆ. ಯಾಕೆ ಅಂತಂದ್ರೆ, ಅಲ್ಲಿರಂತ ಮಹಾಜಕ ಬಂದು ಏನ್ ಹೇಳ್ತಾನೆ? ನೀನ್ ದೇವ್ರ ಮಗನ ಇರಿ, ಇಳಿದು ಬಾ, ನಾನು ನಿನ್ ಮಾತು ಕೇಳ್ತೀನಿ ಅಂತ ಹೇಳ್ತಾರೆ. ಇವಾಗ ಇವ್ರಿಗೆ ಏನಾಗ್ಬಿಡ್ತಾರೆ? ಆಸೆ ಆಗ್ಬಿಡ್ತಾರೆ. ಏನಪ್ಪ ಇವ್ರು ಇಷ್ಟು ಪವರ್ಫುಲ್ಲಾ? ಶಿಲ್ಬೆ ಮೇಲೆ ಕೂಡ ಇಳಿದು ಬಿಡೋದಾ? ಓ, ಇವ್ರು ಇಷ್ಟು ಪವರ್ಫುಲ್ಲು ಅಂತಂದ್ರೆ ಖಂಡಿತವಾಗೂ ಪಕ್ಕದವ್ರಲ್ಲ ಏನ್ರಿ ನಮ್ಮನ್ನ ಏನ್ ಮಾಡೋದಿರೋ, ನಮ್ಮನ್ನು ಇಳಿಸ್ಬೋದಲ್ಲ ಅಂತ ಇವನೇನ್ ಮಾಡ್ತಾನೆ? ಇವನು ಪ್ರವೋಕ್ ಮಾಡ್ತಾನೆ. ನೀನ್ ದೇವ್ರ ಮಗನ ಇಳಿಸು, ಇಳಿ ಇಳಿ ಇಳಿ, ನೀನು ಇಳಿ, ನನ್ನೂ ಇಳಿಸು ಅಂತ ಏನ್ ಮಾಡ್ತಾನೆ? ಆ ಥರ ಪ್ರವೋಕ್ ಮಾಡೋದು. ನೀವು ಒಳ್ಳೆ ಉದ್ದೇಶದಲ್ಲಿ ಕೇಳ್ತಾರಾ? ಏನು ನಾವೇ ಎಸ್ಕೇಪ್ ಆಗ್ಬಿಡೋಣಪ್ಪ ಇವ್ರ ಜೊತೆಗೆ ಅಂತ ಅಂದ್ಬಿಟ್ಟು ಅಲ್ವರ. ಇದನ್ನ ಇನ್ನೊಬ್ಬ ಕಳ್ಳ ನೋಡ್ಬಿಟ್ಟು ಹೇಳ್ತಾರೆ, ಕ್ರಿಸ್ತನ ಗುಣಗಳೆಲ್ಲ ನೋಡ್ಬಿಟ್ಟು,
ಕಳ್ಳ ಅಲ್ವಾ? ಎಷ್ಟೋ ಜನ ಅಬ್ಸರ್ವ್ ಮಾಡಿರ್ತಾರೆ, ನೋಡಿದ ತಕ್ಷಣ ಗೊತ್ತಾಗ್ಬಿಡಲ್ವಾ ಕಳ್ಳ ಯಾರು ಒಳ್ಳೆಯವನು ಯಾರು ಅಂತ. ಕ್ರಿಸ್ತನ್ ನೋಡಿದ ತಕ್ಷಣ ಅರ್ಥ ಮಾಡ್ಕೊಂತಾನೆ, ಇವ್ನು ನಮ್ಮ ಥರ ಕಳ್ಳ ಅಲ್ಲಪ್ಪ. ನೋಡ್ರಿ ಇವ್ರು ಅಮಾಯಕಂತಾರವ್ರೆ, ತಲೆ ಮೇಲೆ ಬೋರ್ಡ್ ಹಾಕೋ ರಾಜ ಅಂತ. ಇಷ್ಟೆಲ್ಲ ಹೆಣ್ಮಕ್ಳು ಅಳ್ತಾವ್ರೆ, ಇಷ್ಟೆಲ್ಲ ವೇದನೆ ಪಡ್ತಾವ್ರೆ, ಕೆಲವು ಜನ ಬೈತಾವ್ರೆ, ಇಷ್ಟು ಜನ ಊರ್ ಜನ ಎಲ್ಲ ಸೇರೋರೆ. ಯಾವ್ದೊಬ್ಬ ಜನಗಳು ಸಾಯಿಸ್ಬೇಕಾದ್ರೆ ಇಷ್ಟು ಜನ ಬಂದು ಸೇರ್ತಾರ? ಏನೋ ಇರಬೇಕು. ಇಷ್ಟೆಲ್ಲ ಮಾತಾಡ್ತಿದ್ರು, ಈ ಮನುಷ್ಯ ಏನೋ ಮಾತಾಡ್ತಾರೆ, ಸೈಲೆಂಟ್ ಆಗೋನ್ ನೋಡ್ರಿ ಇದ್ದೀನಿ. ಇದ್ರಲ್ಲಿ ಏನೋ ಇರಬೇಕು ಅಂತ ಏನ್ ಮಾಡ್ತಾರೆ, ಆ ಮನುಷ್ಯನಿಗೆ ಕರುಣೆ ಬರ್ತದ್ರಿ. ಅದರ ಅದೇ ವಾಕ್ಯನ ಓದ ನೋಡಿದ್ದೀನಿ ಇಲ್ಲಿ. ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 39-41. ಜಯಪ್ರಕಾಶ್ ಬ್ರದರ್ ಓದ್ತೀರಾ? 39 to 41. 23. 39th verse in the 41st verse. Okay, sir. Let me read. 39. ತೂಗು ಹಾಕಿದ ಆ ದುಷ್ಕರ್ಮಿಗಳಲ್ಲಿ ಒಬ್ಬನು ಆತನನ್ನ ದೂಷಿಸಿ, ನೀನು ಬರಬೇಕಾದ ಕ್ರಿಸ್ತನಲ್ಲವೇ? ನಿನ್ನನ್ನು ರಕ್ಷಿಸಿಕೋ, ನಮ್ಮನ್ನೂ ರಕ್ಷಿಸು ಎಂದು ಹೇಳಿದ್ದಕ್ಕೆ ಎರಡನೆಯವನು ಅವನನ್ನು ಗದರಿಸಿ, ನೀನು ಇದೇ ದಂಡನೆಯಲ್ಲಿ ಇರುವಾಗಲೂ ದೇವರಿಗೆ ಹೆದರುವುದಿಲ್ಲವೋ? ನಾವಂತೂ ನ್ಯಾಯವಾಗಿ ದಂಡನೆಯಲ್ಲಿ ಇದ್ದೇವೆ, ನಾವು ಮಾಡಿದ್ದಕ್ಕೆ ತಕ್ಕ ಪ್ರತಿಫಲವನ್ನು ಹೊಂದುತ್ತಾ ಇದ್ದೇವೆ. ಈತನಾದರೂ ಅಲ್ಲದ್ದೇನೂ ಮಾಡಲಿಲ್ಲ ಎಂದು ಹೇಳಿ, ಯೇಸುವೆ, ನೀನು ನಿನ್ನ ರಾಜ್ಯವನ್ನ ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಅಂದನು. ನೋಡ್ರ, ಅದಕ್ಕೆ ಏನ್ ಮಾಡ್ತಾನೆ, ಇನ್ನೊಬ್ಬ ಕಳ್ಳ, ನೀನು ಇಳಿದು ಬಿಡು, ನೀನು ಎಸ್ಕೇಪ್ ಆಗೋ, ನಮ್ನೇನ್ ಬಿಡು, ನಮ್ಮನ್ನು ಕಾಪಾಡು ಅಂತ ಕೇಳ್ತಾನೆ. ನೋಡ್ರ, ಯಾಕೆ ನಮ್ಮನ್ನು ಕಾಪಾಡು ಅಂತ ಹೇಳೋದು? ರಿಯಲ್ ಇಂಟೆನ್ಷನ್ ಇವನು, ನಮ್ಮನ್ನ ಹೆಂಗ ಕಾಪಾಡ್ಬಿಡಪ್ಪ, ನಾವು ನಿಮ್ ಜೊತೆಗೆ ಎಸ್ಕೇಪ್ ಆಗ್ಬಿಡ್ತೀರಿ ಅಂತ. ಇನ್ನೊಬ್ಬ ಕಳ್ಳ ಹೇಳ್ತಾನೆ, ಹಂಗೆಲ್ಲ ಹೇಳ್ಬೇಡ, ಇವನು ನಾವಂತ ದುಷ್ಕರ್ಮಿಗಳು, ನಾವು ಮಾಡಿದಂಥ ಕೃತ್ಯಗಳು ಅನುಭವಿಸ್ತೀವಿ, ಇವ್ರ ಹತ್ರ ಕಾಣಿಸಲ್ಲ ಅದೇನ್ ಮಾಡೋದು ಹೇಳ್ತಾರೆ. ಅದರ ಆವಾಗ ಕಳ್ಳ ಏನ್ ಕೇಳ್ತಾನೆ, ಏನ್ರಿ ಏನ್ರಿ ಸ್ವಾಮಿ, ದಯವಿಟ್ಟು ಏನೋ ಬೋರ್ಡ್ ಹಾಕಿದಾರ, ನಮ್ಗಂತ ಅದ್ರ ಬಗ್ಗೆ ಏನು ಅಷ್ಟು ಗೊತ್ತಿಲ್ಲ, ಏನೋ ರಾಜ್ಯ ಅಂತ ಹಾಕಿದಾರ, ರಾಜ ಗೀಜ ಅಂತ ಹಾಕಿದಾರ, ದಯವಿಟ್ಟು ರಾಜ್ಯದಲ್ಲಿ ಬರ್ಬೇಕು, ಏನ್ ಮಾಡಿ ನನ್ನ ನೆನೆಸಿಕೋ ಅಂದ್ರ. ಇವಾಗ ಏನ್ ನೋಡ್ರಿ ಕೇಳ್ರಿ, ಕರೆಕ್ಟಾಗಿ ಗಮನ ಇಟ್ಟು ಎಲ್ಲ ಕರೆಕ್ಟಾಗಿ ಕೇಳಿಸ್ಕೊಂಡು ಯಾರು ಕರೆಕ್ಟಾಗಿ ಉತ್ತರ ಕೊಡ್ತೀನಿ ನೋಡೋಣ. ಕಳ್ಳ ಕ್ರಿಸ್ತನ ಹತ್ರ ಏನ್ ಕೇಳ್ದ? ನಿನ್ನ ರಾಜ್ಯದಲ್ಲಿ ಬರ್ಬೇಕಾದ್ರೆ ನನ್ನನ್ನ ನೆನೆಸ್ಕೋ ಅಂತ ಕೇಳ್ದ. ಕರೆಕ್ಟಾ? ಹೌದಾ ಇಲ್ವಾ? ಹೌದು ಬ್ರದರ್. ಇದಕ್ಕೆ ಸರಿಯಾದ ಉತ್ತರ ಏನು? ಯೇಸು ಕ್ರಿಸ್ತು ಸರಿಯಾದ ಉತ್ತರ ಏನ್ ಕೊಟ್ಟಿರ್ಬೇಕು? ನನ್ನನ್ನು ನೆನೆಸ್ಕೋ ಅಂತ ಹೇಳಿರ್ಬೇಕಾದ್ರೆ ಈ ಕಳ್ಳನ ಈ ಪ್ರಶ್ನೆಗೆ ಕ್ರಿಸ್ತನು ಏನ್ ಸರಿಯಾಗಿ ಉತ್ತರ ಕೊಟ್ಟಿರ್ಬೇಕು? ಏನ್ರಪ್ಪ, ಒಬ್ರಿಗೂ ಗೊತ್ತಿಲ್ವಾ ಏನ್ ಉತ್ತರ ಕೊಟ್ಟಿರ್ಬೇಕು? ಕರೆಕ್ಟ್ ಆಗಿರೋ ಉತ್ತರ ಏನು? ಈ ಹೊತ್ತೆ ನನ್ನ ಸಂಗಡ ಪರದೇಶದಲ್ಲಿ ಇರುವೆ ಅಂತ ಹೇಳಿರ್ಬೇಕು. ಅದು ಉತ್ತರನ? ಕರೆಕ್ಟ್ ಆಗಿರೋ ಉತ್ತರ ಏನ್ರಿ? ನನ್ನನ್ನ ನೆನ್ಸ್ಕೋ ಅಂತ ಕಳ್ಳ ಕೇಳಿದ್ರೆ ಕರೆಕ್ಟಾಗಿ ಯೇಸು ಕ್ರಿಸ್ತು ಏನು ಉತ್ತರ ಕೊಡ್ಬೇಕು? ನಾನು ರಾಜ್ಯಾಧಿಕಾರ ಬಂದಾಗ ನೀನ್ ನೆನೆಸ್ಕೊಡ್ತೀನಿ, ನಿನಗೆ ಏನೋ ಪೊಸಿಷನ್ ಕೊಡ್ತೀನಿ ಅಂತ ಹೇಳ್ತೀನಿ. ಏನ್ ಗೊತ್ತಾ ಅನ್ಬೇಕು? ಸಿಂಪಲ್ ಆನ್ಸರ್ ನೋಡ್ರಿ, ಕಾಂಪ್ಲಿಕೇಶನ್ ಮಾಡ್ಕೊಂಬಿಡಿ. ಏನ್ ಗೊತ್ತಾ? ಕಳ್ಳ ಏನ್ ಕೇಳ್ದ? ನಾನು ನೆನ್ಸ್ಕೋ ಅಂತ. ಅದರ ಬ್ರದರ್ ಹೇಳ್ದಂಗೆ ಆಬ್ಸಲ್ಯೂಟ್ಲಿ ಕರೆಕ್ಟ್. ಏನ್ ಗೊತ್ತಾ? ಆಯ್ತಪ್ಪ, ಖಂಡಿತವಾಗೂ ಏನ್ ಮಾಡ್ತೀನಿ, ನೆನ್ಸ್ಕೊಂತೀನಿ. ಇದು ಸಿಂಪಲ್ ಆನ್ಸರ್ ಅಷ್ಟೇ ಅಲ್ವಾ? ಹೌದಾ ಇಲ್ವಾ? ಕಳ್ಳ ಏನ್ ಕೇಳ್ದ? ನೆನ್ಸ್ಕೋ ಅಂತ ಕೇಳ್ದ. ಯೇಸು ಕ್ರಿಸ್ತು ಏನ್ ಕರೆಕ್ಟಾಗಿ ಉತ್ತರ ಕೊಟ್ಟಿರ್ಬೇಕಾಯ್ತು? ಆಯ್ತಪ್ಪ ನೆನ್ಸ್ಕೊಂತೀನಿ ಅಂತ ಹೇಳೋದು ಸಿಂಪಲ್ ಆನ್ಸರ್, ಫಿನಿಶ್ ಮ್ಯಾಟ್ರು. ಕರೆಕ್ಟಾ? ಅದನ್ನ ಹೇಳಿದ್ರೆ ಯೇಸು ಕ್ರಿಸ್ತು ಅದು ಬದಲಾಗಿ ಏನ್ ಮಾಡ್ತಾರೆ? ನೀನ್ ಈ ಹೊತ್ತೇ ನನ್ನ ಸಂಗಡ ಏನಾಗಿರ್ತೀಯಾ ಏನ್ರಿ, ಪರದೇಶದಲ್ಲಿ ಇರ್ತೀಯಾ ಅಂತ ಹೇಳ್ತಾರೆ. ಕರೆಕ್ಟಾ? ಅದಕ್ಕೆ ಏನ್ ಮಾಡ್ಬಿಡ್ತಾರೆ ಎಷ್ಟೋ ಜನ, ಅಯ್ಯೋ ಕಳ್ಳ ಅವತ್ತೇ ಪರದೇಶಕ್ಕೆ ಹೋಗ್ಬಿಟ್ಟ ಅಂದ್ಬಿಟ್ಟು. ಅಲ್ಲ ರೀ, ಕರೆಕ್ಟಾಗಿ ಯೇಸು ಕ್ರಿಸ್ತು ಉತ್ತರ ಕೊಟ್ಟಿರ್ತಾರೆ. ಹೇಳ್ರಿ, ನೀವ್ ಹೇಳ್ರಿ, ಕಳ್ಳನ್ ಕೇಳೋ ಪ್ರಶ್ನೆಗೆ ಯೇಸು ಕ್ರಿಸ್ತು ಕರೆಕ್ಟಾಗಿ ಉತ್ತರ ಕೊಟ್ಟಿರ್ತಾರ, ಉಲ್ಟಾ ಉತ್ತರ ಕೊಟ್ಟಿರ್ತಾರ? ಕರೆಕ್ಟಾಗಿ ಕೊಟ್ಟಿರ್ತಾರೆ. ನಾವು ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಡಿಲ್ಲ ಅಷ್ಟೇ ರೀ. ಪ್ರಾಬ್ಲಮ್ಮು ಕ್ರಿಸ್ತನಲ್ಲ ರೀ, ಬೈಬಲ್ದು ಅಲ್ಲ. ಪ್ರಾಬ್ಲಮ್ ಏನಂದ್ರೆ ನಾವು ಅದನ್ನ ವಾಕ್ಯನ ಅರ್ಥ ಮಾಡ್ಕೊಡ್ತಾ ಅದ್ರಲ್ಲಿ ಏನೋ ಪ್ರಾಬ್ಲಮ್ ಏನಾಗಿರ್ಬೇಕು ಯಾಕೆ ಗೊತ್ತಾ? ಕಳ್ಳ ಕೇಳಿದನ್ನ ನೆನ್ಸ್ಕೊ ಅಂತಂದ್ರೆ ಕ್ರಿಸ್ತನ್ ಕರೆಕ್ಟಾಗಿ ಆಯ್ತಪ್ಪ ನೆನ್ಸ್ಕೊಂತೀನಿ ಹೇಳ್ಬೇಕು. ಅದು ಬಿಟ್ಟು ಯಾಕೆ ಇಷ್ಟು ದೊಡ್ಡದಾಗಿ ಹೇಳಿದ್ರು, ಹಂಗಾದ್ರೆ ಇಲ್ಲಿ ಏನ್ ಅರ್ಥ ಇದೆ ಅಂತ ನೋಡ್ಬೇಕಾರೆ ನಾವು ಬೈಬಲ್ನ ವಾಕ್ಯನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಏನೋ ಒಂದು ಪ್ರಾಬ್ಲಮ್ ಏನಾಗಿದೆ ಇದೆ. ಏನ್ ಪ್ರಾಬ್ಲಮ್ ಅದು ಅಂತ ನಾವೇನ್ ಮಾಡೋಣ, ಓದೋಣ. ಅದರ ಇದನ್ನ ಇಂಗ್ಲಿಷಲ್ಲಿ ಓದ್ತೀರಾ ಅದರ ವಾಕ್ಯನ? ನೋಡಿ, ಇಂಗ್ಲಿಷಲ್ಲಿ ದಯವಿಟ್ಟು ಯಾರು ಓದ್ರಿ, ಬೈಬಲ್ ತೆಗೆದಿ KJV ಕಿಂಗ್ ಜೇಮ್ಸ್ ವರ್ಷನ್ ಅಲ್ಲಿ ಓದಿ. And Jesus said unto him, Verily I say unto thee,
Today shall thou be with me in paradise. ನೋಡೋರ, ಇಲ್ಲಿ ಹಿಂಗ್ ಬರ್ತಾನೆ, ಜೀಸಸ್ ಸೆಡ್ ಅಂಟು ಹಿಮ್, ವೆರಿಲಿ ಐ ಸೇ ಟು ದಿ, ಟುಡೇ ಶಲ್ ದೋ ಬಿ ವಿತ್ ಮೀ ಇನ್ ಪ್ಯಾರಡೈಸ್. ಅಂದ್ರೆ ಏನರ್ಥ? ಇಲ್ಲಿ ಯೇಸು ಕ್ರಿಸ್ತು ಹೇಳ್ಬೇಕಾರೆ ಒಂದು ಕಾಮ ಬರ್ತಾರೆ, ಅದರ ಪಂಕ್ಚುಯೇಷನ್ ಮಾರ್ಕ್ ಏನ್ ಹೇಳ್ತಾರೆ, ನಾನು ನಿಜ ನಿಜವಾಗಿಯೂ ಹೇಳ್ತಾ ಇದ್ದೀನಿ, ಇವತ್ತೇ ನೀನು ನನ್ನ ಸಂಗಡಿಯಲ್ಲಿ ಇರ್ತೀಯ, ಪರದೇಶದಲ್ಲಿ ಇರ್ತೀಯ ಅಂತ ಅಂದ್ಬಿಟ್ಟು ಅಲ್ಲಿ ಇಂಗ್ಲೀಷಲ್ಲಿ ಬರ್ತಾರೆ. ಅದರ ಆಕ್ಚುಲಿ ಏನಿಲ್ಲ, ಈ ಕಾಮ ಇದೆಯಲ್ಲ ಏನ್ರಿ, ಟುಡೇಕ್ಕಿಂತ ಮುಂಚೆ ಇರೋಂಥ ಕಾಮನ ಟುಡೇ ನಂತರ ಹಾಕ್ಬಿಟ್ಟು ಓದಿ ಏನ್ ಅರ್ಥ ಬರ್ತಾರೆ ನೋಡೋಣ ಅಂತೀನಿ. ಯಾರೋ ಇಂಗ್ಲೀಷ್ ಓದಿ ಬಿಡ್ತಾರೆ, ಇನ್ನೊಂದ್ಸಿ ಓದಿ ಬಿಡ್ತಾರೆ. And Jesus said unto him, Verily I say unto thee, today shalt thou be with me in paradise. ಗಮನಿಸಿದ್ರ ಡಿಫ್ರೆನ್ಸ್ ಗಮನಿಸಿದ್ರ? ಇನ್ನೊಂದ್ಸರಿ ಹೇಳ್ತೀನಿ ಕೇಳ್ರಿ. ಹಾ ಜೀಸಸ್ ಬ್ರದರ್. to him, verily I say unto thee, today shall thou be with me in paradise. ಅದೇನೋ ಯೇಸು ಕ್ರಿಸ್ತು ಏನ್ ಹೇಳ್ತಾ ಇದಾರೆ, ನಾನು ನಿಜ ನಿಜವಾಗಿಯೂ ಸತ್ಯ ಇವತ್ತು ಹೇಳ್ತಾ ಇದ್ದೀನಿ, ನೀನ್ ನನ್ನ ಸಂಗಡಿಯಲ್ಲಿ ಇರ್ತೀಯ, ಪರದೇಶದಲ್ಲಿ ಇರ್ತೀಯ. ಹಂಗನೇ ಅರ್ಥ, ಇವತ್ತೇ ನನ್ನ ಸಂಗಡ ಪರದೇಶದಲ್ಲಿ ಇರ್ತೀಯ ಅಂತಾನ? ಇವತ್ತೇ ಅಲ್ಲಪ್ಪ, ಒಟ್ಟ ಪರದೇಶದಲ್ಲಿ ಇರ್ತೀಯ. ಆ ಮಾತು ನಾನು ಇವತ್ತೇನ್ ಮಾಡ್ತಾ ಇದ್ದೀನಿ, ನಿನ್ಗೆ ಹೇಳ್ತಾ ಇದ್ದೀನಿ ಅಂತ ಅರ್ಥ. ಇದನ್ನೇ ಕನ್ನಡದಲ್ಲೂ ಕೂಡ ಏನಾಗ್ಬೇಕು, ಬರಬೇಕು ಅಲ್ವರ? ಅದಕ್ಕೆ ಏನಂತ ಬರ್ತಾರೆ ಏನ್ರಿ, ಯೇಸು ಅಲ್ವರ? ಅದಕ್ಕೆ ಯೇಸು ಇವತ್ತೇ ಏನ್ರಿ ನನ್ನ ಸಂಗಡ ಪರದೇಶವಿರುವಿ ಅಂತ ಬಿಟ್ಟು ಅಲ್ವರ? ಕಾಮ ಏನಂತಂದ್ರೆ ನೋಡಿ, ಅದಕ್ಕೆ ಯೇಸು ಕಾಮ ಇವತ್ತೇ ನನ್ನ ಸಂಗಡ ನೀವು ಪರದೇಶದಲ್ಲಿರುವಿ ಅಂತ. ಏನಿಲ್ಲ, ಕಾಮನ ಏನ್ರಿ ಇವತ್ತು ಹಾಕಿದ್ಮೇಲೆ ಹಾಕ್ಬಿಟ್ಟು ಓದಿ ಅರ್ಥ ಏನ್ ಬರ್ತದೆ ನೋಡ್ರಿ. ಯಾರು ಓದ್ರಿ, ಆ ಸ್ಕ್ರೀನಲ್ಲಿ ಇರೋ ಪ್ರಕಾರ ಓದಿ ಬದರ್, ಎಜರ ಬದರ್ ಓದಿ. ಅದಕ್ಕೆ ಯೇಸು, ಈ ಹೊತ್ತೇ ನನ್ನ ಸಂಗಡ ಪರದೇಶದಲ್ಲಿರುವೆ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಉತ್ತರ ಕೊಟ್ಟನು. ಏನ್ ಹೇಳ್ತಾರೆ? ಅದಕ್ಕೆ ಯೇಸು ಇವತ್ತೇ ಏನ್ರಿ, ಯೇಸು ಇವತ್ತೇ ಹೇಳ್ತಾ ಇದಾರೆ ಏನಂತ, ನನ್ನ ಸಂಗಡ ಪರದೇಶದಲ್ಲಿ ಇರುವಿ. ಏನು ಅವತ್ತೇ ಇರ್ತಿ ಅಂತಾನ? ಅವತ್ತೇ ಇವರೇ ಹೋಗಿಲ್ಲ, ಮತ್ತೆ ಕಳ್ಳಿಗೆ ಹೆಂಗೆ ಸುಳ್ಳು ಹೇಳಕ್ ಸಾಧ್ಯ? ಕಳ್ಳಿಗೆ ಸುಳ್ಳು ಹೇಳಿದಾರೆ, ಸತ್ಯನೇ ಹೇಳಿರೋದು. ಆ ಮಾತನ್ನ ಅವತ್ತು ಹೇಳೋರೆ, ಅವತ್ತೇ ಹೋಗ್ಬಿಡ್ತೀನಿ ಅಂತಲ್ಲ ರೀ. ಯಾಕಂದ್ರೆ ಪರಲೋಕಕ್ಕೆ ಯಾರು ಹೋಗೋದಿಕ್ ಸಾಧ್ಯ ಇಲ್ಲ, ಯಾರು ಹೋಗಿಲ್ಲ. ಕ್ರಿಸ್ತನ 2ನೇ ಬರಿಕೆವರೆಗೂ ಎಲ್ಲಾ ಸಮಾಧಿಯಲ್ಲಿ ಮಲಗಿರ್ತಾರೆ. ಆತನ ಧ್ವನಿ ಕೇಳಿ ಎಲ್ಲ ಎದ್ದು ಬರೋಂಥ ಕಾಲ ಬರ್ತಾರೆ. ಬೈಬಲ್ ಸ್ಪಷ್ಟ ವಾಕ್ಯ ಕೊಟ್ಟಿದ್ದಾರೆ. 1ನೇ ತಿಸ್ಸಲೋನಿಕ 4ನೇ ಅಧ್ಯಾಯ 16, 17ನೇ ವಾಕ್ಯದಲ್ಲಿ ಏನ್ ಕೊಟ್ಟಿದ್ದಾರೆ? ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ಆಕಾಶದಿಂದ ಇಳಿದು ಬರುವನು, ಆಗ ಕ್ರಿಸ್ತನಿಗೆ ಸತ್ತವರು ಮೊದಲು ಎದ್ದು ಬರ್ತಾನೆ ವಾಕ್ಯ ಕೊಟ್ಟಿರ್ಬೇಕಾರೆ, ಕಳ್ಳಂಗೆ ಹೆಂಗೆ ಸುಳ್ಳು ಆಶ್ವಾಸನೆ ಕೊಡಕ್ ಸಾಧ್ಯ ಕ್ರಿಸ್ತನು? ಖಂಡಿತವಾಗೂ ಸಾಧ್ಯ ಇಲ್ಲ ರೀ. ಅದಕ್ಕೆ ಇಲ್ಲಿ ಒಂದು ಪಂಕ್ಚುಯೇಷನ್ ಮಾರ್ಕ್ ಮಿಸ್ಟೇಕ್ ಆಗಿದೆ. ಒಂದು ಪದ ಆ ಕಡೆ ಇಕ್ಬಿಟ್ಟು ಈ ಕಡೆ ಹೋಗ್ಬಿಟ್ಟು ಓದಿದ್ರೆ ಅರ್ಥನೇ ಬದಲಾವಣೆ ಆಗ್ಬಿಡ್ತದೆ. ಕರ್ತನು ಕಳ್ಳನ್ಗೆ ಆವತ್ತು ಹೇಳಿದ್ದು ಏನಂತ, ನೀನು ನನ್ನ ಸಂಗಡ ಪರದೇಶದಲ್ಲಿ ಇರ್ತೀಯ. ಯಾವತ್ತು ಇರ್ತೀಯ? ಇವತ್ತೇ ಇರ್ತೀಯ ಅಂತನ? ಇವತ್ತೇ ಇರ್ತೀಯ ಅಂತ ಅಲ್ಲಪ್ಪ, ಒಟ್ಟಲ್ಲಿ ನಿನ್ನ ಜೊತೆ ಇರ್ತೀಯ, ಇವತ್ತೇ ಇರ್ತೀಯ ಅಂತ ಅಂದ್ರ, ಇವತ್ತು ಹೇಳ್ತಾ ಇದ್ದೀನಿ ಅದನ್ನ ಅಂತ ಹೇಳಿದ್ದಷ್ಟೇ. ಇವತ್ತು ನನ್ನ ಜೊತೆ ಇರ್ತೀಯ ಅಂತಲ್ಲ. ನೋಡಿ, ಒಂದು ಪದ ಎಫೆಕ್ಟ್ ಇದೆಯಾ ಅಂದ್ರೆ ಎಸ್, ಒಂದೇ ಒಂದು ಪದ ಏನ್ರಿ, ಒಂದೇ ಒಂದು ಕಾಮ ಕೂಡ ಬೈಬಲ್ ತುಂಬಾ ಎಫೆಕ್ಟ್ ಬೀಳ್ತಾವ್ರಿ. ಅದರ ಏನಿಲ್ಲ, ನಾವು ಏನ್ರಿ ಆತ್ಮದು ಪಾಠ ಕ್ಲೀನಾಗಿ ಓದಿದ್ರಿ. ದೇವ್ರ ಅಂತಂದ್ರು ಆದಾಮ್ಗೆ ಹಣ್ಣ ತಿನ್ಬೇಡ, ತಿನ್ನಿದೀನಿ ಏನಾಗ್ತಿ ಅಂತಂದ್ರು ಸತ್ತು ಹೋಗ್ತೀನಿ. ಅಲ್ವರ? ಆ ವಾಕ್ಯನ ಓದ ನೋಡಿ, ಎಷ್ಟು ಒಂದು ಗಂಭೀರವಾಗಿ ಬರ್ತಾರೆ, ಎಷ್ಟು ಎಫೆಕ್ಟ್ ಇದೆ ಓದೋಣ. ಇಲ್ಲಿ ಆದಿಕಾಂಡ 2:17 ಓದ್ರಿ ಯಾರದು? ಜೆನೆಸಿಸ್ 2:17 ಓದಿ. ಒಳ್ಳೆದರ ಕೆಟ್ಟದರ ಅರುಹನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು, ತಿಂದ ದಿನ ಸತ್ತೇ ಹೋಗುವಿ ಎಂದು ವಿಧಿಸಿದ್ದನು. ನೋಡ್ರ, ತಿಂದೇ ದಿನ ಏನಾಗ್ತೀಯ? ಸತ್ತೇ ಹೋಗುವಿ. ಸತ್ತೇ ಹೋಗಿವಿ ಅಂತ ಕೇಳಿದ್ರು ದೇವ್ರು. ತಿನ್ನಿದಿನ ನೀನ್ ಸಾಯಿವಿ ಅಂತ ಹೇಳಿದ್ರು. ಯಾಕೆ ಸತ್ತೇ ಹೋಗಿವಿ ಅಂತ ಹೇಳಿದ್ರು? ಯಾಕೆ ಗೊತ್ತಾ? ಇಂಗ್ಲೀಷಲ್ಲಿ ಓದ ನೋಡಿದ್ದೀನಿ. ಇಂಗ್ಲೀಷಲ್ಲಿ ಹೋದ್ರೆ ಯಾರಾದ್ರು ಜೆನೆಸಿಸ್ 2:17 KJV ಓದಿ ವಿನೋದ್. But of the tree of the knowledge of good and evil thou shalt not eat of it, for in the day that thou eatest, therefore thou shalt surely die. In the day thou eat thereof, thou shall surely die. Thou shall die ಅಂತ ಹೇಳ್ಬೇಕು. ಯಾಕೆ ಶೂರ್ಲಿ ಅಂತ ಹಾಕಿದ್ರು? ಅದಕ್ಕೆ ಶೂರ್ಲಿ ಅಂದ್ರೆ ಖಂಡಿತಪ್ಪ ಡೌಟೇ ಪಡ್ಬೇಡ ಅಂತ ಅರ್ಥ. ಅದಕ್ಕೆ ಸತ್ತೇ ಹೋಗುವಿ ಅಂತ ಹೇಳಿದ್ರು. ಸತ್ತೋಗ್ಬಿಡ್ತೀಯಾ ಅಂತ ಹೇಳ್ಬೇಕಲ್ಲ,
ಅಥವಾ ಸಾಯಿವಿ ಅಂತ ಯಾಕೆ ಹೇಳಲಿಲ್ಲ ಅಂದರೆ ಸತ್ತೇ ಹೋಗಿವಿ ಅಂತ ಕೇಳಿದ್ರೆ ಸ್ಟ್ರೆಸ್ ಮಾಡಿ ಆ ಪದಕ್ಕೆ ಏನು ಎಫೆಕ್ಟ್ ಇದೆ ನೋಡಿರ್ತೀರಿ ಅದರ ಇವಾಗ ದೇವ್ರು ಹೇಳಿರೋ ಮಾತನ್ನೇ ಸೇತಾನ್ ಬದಲಾಯಿಸ್ತಾನ್ರಿ. ಹೆಂಗ್ ಬದಲಾಯಿಸ್ತಾ? ಒಂದೇ ಒಂದು ಪದನ ಆ್ಯಡ್ ಮಾಡ್ತಾನ್ರಿ ಅಷ್ಟೇ. ಏನು ಆ್ಯಡ್ ಮಾಡ್ತಾನೆ? ಕನ್ನಡದಲ್ಲಿ ಓದಿ ಇವಾಗ ಆದಿಕಾಂಡ 3:4 ಓದ್ರಿ. ಆಗ ಸರ್ಪವು ಸ್ತ್ರೀಗೆ, ನೀವು ಹೇಗೂ ಸಾಯುವುದಿಲ್ಲ. ನೋಡ್ರ ಏನಂತಂದ? ದೇವರು ಸಾಯುವ್ರಿ ಅನ್ನೋರ ಸತ್ತೇ ಹೋಗಿವಿ ಅಂತಂದ್ರೆ ಇನ್ನೇನು ಮಾಡ್ದೆ? ಹೇಗೂ ಸಾಯುವುದಿಲ್ಲ. ಸಿಂಪಲ್ ಆಗಿ ಒಂದು ವರ್ಡ್ ಏನು ಆ್ಯಡ್ ಮಾಡ್ಬಿಟ್ಟ. ಇಂಗ್ಲೀಷಲ್ಲಿ ಓದ ನೋಡಿದ್ರಿ, ಇಂಗ್ಲೀಷಲ್ಲಿ ಓದ್ರಿ ಬ್ರದರ್, Genesis 3:4. And the serpent said unto the woman, Ye shall not surely die. ನೋಡ್ರ ಅಷ್ಟೇ, ಯು ಶಲ್ ಶ್ಯೂರ್ಲಿ ಡೇ ಅಂತ ದೇವ್ರು ಹೇಳಿದ್ರು. ಒಂದೇ ಒಂದು ಪದ ನಾಟ್ ಅಂತ ತಂದು ಸೇರಿಸ್ಬಿಟ್ಟ, ಅರ್ಥನೇ ಬದಲಾಗೋಯ್ತ್ರಿ. ಸತ್ತೇ ಸಾಹಿತ್ಯ ಅಂತಂದ್ರೆ ಸೇತನ ನೀನು ಸಾಯೋದೇ ಇಲ್ಲ ಅಂತ ಒಂದೇ ಒಂದು ಪದ ರೀ ಅಷ್ಟೇ. ನಾಟ್ ಅಂತ ಪದಕ್ಕೆ ತಂದಾಕ್ಬಿಟ್ಟ. ಒಂದು ಪದ ಚೇಂಜ್ ಆದರೆ ಸೆಂಟೆನ್ಸ್ ಅರ್ಥನೇ ಚೇಂಜ್ ಆಗ್ಬಿಡ್ತದೆ. ಅದಕ್ಕೆ ಇಲ್ಲಾಗಿರೋದು ಅದೇ ರೀ, ಸೇತಾನು ಬೈಬಲ್ನ ಪ್ರಿಂಟ್ ಮಾಡ್ಬೇಕಾದ್ರೆ 1000 ಮಿಸ್ಟೇಕ್ಸ್ ಆಗಿ ಪ್ರಿಂಟ್ ಮಾಡಿದ್ದಾನೆ. ನಿಮ್ಗೆ ಆ ಬಗ್ಗೆ ಪಾಠನ ತೊಗೊಂಡಿದ್ದೀರಲ್ವ ಮೋಸ್ಟ್ ಹೋಲಿ ಫೇತ್ ಕ್ಲಾಸಲ್ಲಿ ಏನೆಲ್ಲ ಸೇತಾನು ಕುತಂತ್ರಗಳು ಮಾಡಿದ್ದಾನೆ, ಯಾವ ಥರ ಸೇತಾನ್ ಏನು ಮಾಡಿದ್ದಾನೆ, ಇವೆಲ್ಲ ಮಾಡಿದ್ದಾನೆ ಅಂತ ನಿಮಗೆಲ್ಲ ಗೊತ್ತಲ್ವಾ? ಅಲ್ವರ? ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸರೋಸಗಳೇ ಒಂದು ಪದ ಎಷ್ಟು ಎಫೆಕ್ಟ್ ಇದೆ ನೋಡ್ರಿ ಅಂತೀನಿ ಅಲ್ವರ? ಅದಕ್ಕೆ ನಾವು ಒಂದೇ ಒಂದು ಎಕ್ಸಾಂಪಲ್ ನೋಡಿಸ್ತೀನಿ. ಏನಪ್ಪ ಅಂದರೆ ಎಲ್ಲಿ ಅಂತಂದರೆ ಲೂಕನ ಬರೆದಂಥ ಸುವಾರ್ತೆ 17ನೇ ಅಧ್ಯಾಯ 36ನೇ ವಾಕ್ಯ ಓದ್ರಿ ದಯವಿಟ್ಟು. ಲೂಕ 17:36 ಬೈಬಲ್ ತೆಗೆದು ಓದ್ರಿ ಯಾರಾದ್ರ? ಎಜ್ರಾ ಬ್ರದರ್, ಜಯಪ್ರಕಾಶ್ ಬ್ರದರ್, ಯಾರಾದ್ರು ಓದ್ರಿ. Yes, sir. ಇಬ್ಬರು ಹೆಂಗಸರು ಒಂದೇ ಕಲ್ಲಲ್ಲಿ ಬೀಸುತ್ತಿರುವರು, ಒಬ್ಬಳು ತೆಗೆದುಕೊಳ್ಳಲ್ಪಡುವಳು, ಮತ್ತೊಬ್ಬಳು ಬಿಡಲ್ಪಡುವಳು ಅಂದನು. ಓಕೆ, ನೀವು ಓದಿದ್ದು ಎಷ್ಟನೇ ವಾಕ್ಯ? 35, 36 ಇಲ್ಲ ಅಲ್ಲಿ. ನಾನು ಹೇಳಿದ್ದು 36 ಅಲ್ಲ ಬ್ರದರ್? 17:36 17:36 ಇದೆಯಾ ಅಲ್ಲಿ? ಆ ಕೆಳಗಿದೆ. ಕೆಲವು ಪ್ರತಿಗಳಲ್ಲಿ 36 ವಚನ ಇದೆ. ಅಲ್ಲಿದೆಯಾ? ಇಲ್ಲ ಇಲ್ಲ ಅಲ್ಲಿಲ್ಲ. ಅಲ್ಲಿಲ್ಲ. ಯಾಕಿಲ್ಲ? ಕೆಳಗೆ ಕೊಟ್ಟಿದ್ದಾರೆ. ಎಂತ ಕೊಟ್ಟಿದ್ದಾರೆ ಬ್ರದರ್? ಕೆಲವು ಪ್ರತಿಗಳಲ್ಲಿ 36ನೇ ವಚನ ಇದೆ. ಅದೇನದಲ್ಲಿ ಹಾ, ಹೊಲದಲ್ಲಿ ಇಬ್ಬರಿರುವರು, ಹ್ಮ್, ಒಬ್ಬನು ತಕ್ಕೊಳ್ಳಲ್ಪಡುವನು, ಮತ್ತೊಬ್ಬನು ಬಿಡಲ್ಪಡುವನು ಎಂಬುದೇ. ಹಾ, ಈ ತರ ಎಷ್ಟೋ ವಾಕ್ಯಗಳು ಬೈಬಲಲ್ಲಿ ಏನಾಗಿಲ್ಲ ಬ್ರದರ್? ಇಲ್ಲ. ಅದ ಹಂಗ್ರೆ ಸೇತಾನು ಬೈಬಲ್ನು ಬಿಡಲ್ಲ ನೋಡಿದ್ದೀನಿ. ಎಷ್ಟೋ ರೀತಿ ಮ್ಯಾನಿಪ್ಯುಲೇಟ್ ಮಾಡೋಣ. ಅಂದ್ರೆ ಏನಿಲ್ಲ, ಒಂದು ಜೋಕ್ ಹೇಳ್ತೀನಿ ಕೇಳ್ರಿ. ಒಂದಿನ ಹೈಕೋರ್ಟಲ್ಲಿ ಜಡ್ಜ್ಮೆಂಟ್ ಕೊಡ್ತಾ ಇದ್ರಂತೆ. ಕಲ್ಪ್ರಿಟ್ ಇದ್ನಂತೆ, ಅವ್ನಿಗೆ ಜಡ್ಜ್ಮೆಂಟ್ ಕೊಟ್ರಂತೆ. ಏನು ಜಡ್ಜ್ಮೆಂಟ್ ಕೊಟ್ರು ಅಂತಂದ್ರೆ, ಜಡ್ಜ್ ಹೇಳಿದ್ದೇನಪ್ಪ ಅಂದ್ರೆ ಕಿಲಿಮ್ ನಾಟ್ ಸ್ಪೇರಿಮ್ ಅಂತ ಹೇಳಿದ್ರಂತೆ. ಟೈಪಿಸ್ಟ್ ಟೈಪ್ ಮಾಡ್ಬೇಕಂದ್ರೆ ಟೈಪ್ ಮಾಡ್ತಾ ಇರ್ಬೇಕಾದ್ರೆ ಕಿಲಿಮ್ ಕಾಮ ನಾಟ್ ಸ್ಪೇರಿಮ್ ಅಂತ ಹಾಕೋ ಬದಲು ಇವನೇನು ಮಾಡ್ಬಿಟ್ಟ ಅಂತಂದ್ರೆ ಕಿಲಿಮ್ ನಾಟ್ ಕಾಮ ಸ್ಪೇರಿಮ್ ಅಂತ ಹಾಕ್ಬಿಟ್ಟ ಟೈಪ್ ಮಾಡ್ಬೇಕಾರೆ. ಜಡ್ಜ್ ಹೇಳಿದೇನ್ರಿ, ಅವನ ಸಾಯ್ಸಾಕಿ ಬಿಡ್ಬೇಡಿ ಅಂತ. ಇವನ್ ಟೈಪ್ ಮಾಡ್ಬೇಕಾರೆ ಏನ್ ಮಾಡ್ಬಿಟ್ಟ, ಇವನ್ನ ಟೈಪ್ ಮಾಡ್ಬೇಕಾರೆ ಅವನ್ನ ಬಿಟ್ಬಿಡಿ, ಸಾಯಿಸ್ಬಿಡಿ ಅಂತ ಹಾಕ್ಬಿಟ್ಟ. ಏನೋ ಒಂದೇ ಒಂದು ಕಾಮ ಬದಲಾವಣಿಕೆ ನೋಡ್ರ, ಒಂದೇ ಒಂದು ಕಾಮ ಬದಲಾವಣಿಕೆ ಆಗ್ಬಿಟ್ರೆ ಎಷ್ಟು ಚೇಂಜ್ ಆಗ್ತದೆ, ಎಷ್ಟು ಅರ್ಥಗಳು ಫುಲ್ ಟೋಟಲ್ ಚೇಂಜ್ ಆಗ್ಬಿಡ್ತಾವೆ. ಕಿಲಿಮ್ ಸಾಯ್ಸಾಕಿ, ಕಾಮ ನಾಟ್ ಸ್ಪೇರಿಮ್ ಬಿಡಬೇಡಿ. ಇವನ್ ಟೈಪ್ ಮಾಡಿದೇನೋ ಕಿಲಿಮ್ ನಾಟ್ ಸಾಯಿಸ್ಬೇಡಿ, ಅವನ್ನ ಸ್ಪೇರಿಮ್ ಅನ್ನ ಬಿಟ್ಬಿಡಿ. ಅದರ ಕರ್ತನಲ್ಲಿ ಪ್ರೀತಿ ಅಂತ ಸೋಸಗಳೇ ನೋಡಿ ಎಷ್ಟು ಚೇಂಜಸ್ ಅದರ ಇದೇ ಆಗಿರೋದ್ರಿ. ಆಕ್ಚುಲಿ ಅಲ್ಲಿ ಒಂದು ಕಾಮ ಈ ಹೊತ್ತಕ್ಕಿಂತ ಮುಂಚೆ ಹಾಕಿರೋ ಕಾಮ ಈ ಹೊತ್ತು ನಂತರ ಹಾಕಿದ್ರೆ ಅರ್ಥನೇ ಚೇಂಜ್ ಆಗ್ಬಿಡ್ತದೆ. ಕ್ರಿಸ್ತನ ಕಳ್ಳನ್ಗೆ ಆವತ್ತು ಹೇಳ್ತಾ ಇದ್ದಾರೆ, ನೀನ್ ನನ್ನ ಸಂಗಡಿಯಲ್ಲಿ ಇರ್ತೀಯ, ಪರದೇಶದಲ್ಲಿ ಇರ್ತೀಯ ಅಂತ ಅಲ್ಲರ. ಅದಕ್ಕೆ ಆಕ್ಚುಲಿ ಒರಿಜಿನಲ್ ಬೈಬಲ್ ಅಲ್ಲಿ ಕಾಮ, ಫುಲ್ ಸ್ಟಾಪು, ಚಾಪ್ಟರ್ ಡಿವಿಷನ್ನು, ವರ್ಸ್ ಡಿವಿಷನ್ ಯಾವುದು ಇಲ್ಲ ರೀ. ಇದೆಲ್ಲ ಮಾಡಿದ್ ಯಾವಾಗಪ್ಪ ಅಂದ್ರೆ ಚಾಪ್ಟರ್ ಡಿವಿಷನ್ನ ಕಾರ್ಡಿನಲ್ ಕ್ಯಾರೋ ಅಂತ ಮಾಡ್ತಾರೆ. ಆಮೇಲೆ ವರ್ಸ್ ಡಿವಿಷನ್ನ ರಾಬರ್ಟ್ ಸ್ಟೀಫನ್ಸನ್ ಅಂತ 1551 AD ಮಾಡಿರೋದ್ರಿ.
ಇದಾಗಿದ ನಂತರನೇ ಬಂದಿರೋದು ಎಲ್ಲ ಪಂಕ್ಚುಯೇಷನ್ ಮಾರ್ಕು, ಕಾಮ, ಫುಲ್ ಸ್ಟಾಫು, ಕ್ವಶನ್ ಮಾರ್ಕು, ಇವೆಲ್ಲ. ಒರಿಜಿನಲ್ ಬೈಬಲ್ ಯಾವುದು ಇಲ್ವೇ ಇಲ್ಲ. ಒರಿಜಿನಲ್ ಬೈಬಲ್ ಹೆಂಗ್ ಗೊತ್ತಾ ಬರ್ತಿರೋದು? ಲೆಫ್ಟ್ ಇಂದ ರೈಟ್ಗೆ ಬರ್ದಿಲ್ಲ ರೀ, ರೈಟ್ ಇಂದ ಲೆಫ್ಟ್ಗೆ ಬರ್ದಿರೋದು. ಮುಸ್ಲಿಮ್ಸ್ ಬರ್ತಾ ಗೊತ್ತಾ ಉರ್ದು ಹೆಂಗ್ ಬರ್ತಾರೆ? ಉಲ್ಟಾ ಬರ್ತಾ ನೋಡಿ, ಉಲ್ಟಾ ಇದಲ್ಲೇ ಬರ್ದಿರೋದು. ಕಂಟಿನ್ಯೂಸ್ ಆಗಿ ಬರ್ಕೊಂಡು ಹೋಗೋರೆ. ಯಾವ ಕಾಮ ಇಲ್ಲ, ಯಾವ ಫುಲ್ ಸ್ಟಾಫ್ ಇಲ್ಲ, ಯಾವ ಪ್ಯಾರಾಗ್ರಾಫ್ ಇಲ್ಲ. ಇದೆಲ್ಲ ಅನಂತರ ಮನುಷ್ಯರು ಬಂದ್ ಮಾಡಿರೋದು. ಅವ್ರು ಮಾಡ್ಬೇಕಾರೆ ಏನ್ ಮಾಡಿದ್ದಾರೆ ಅಂತಂದ್ರೆ, ಅವ್ರ ಮೈಂಡಲ್ಲಿ ಆಲ್ರೆಡಿ ತಲೆ ಕೂತ್ಬಿಡೈತೆ. ಏನ್ ಕೂತ್ಬಿಟ್ಟಿದೆ? ಓ, ಆತ್ಮ ಏನಾಗಲ್ಲ, ಸಾಯಲ್ಲ ಅಂತ. ಅದಕ್ಕೆ ಏನ್ ಮಾಡ್ಬೇಕು? ಟ್ರಾನ್ಸ್ಲೇಷನ್ ಮಾಡ್ಬೇಕ್ರೆ, ಹೇ ಕಳ್ಳ ಹಿಂಗ್ ಹೇಳಕ್ ಸಾಧ್ಯ ಅಲ್ವರ? ಕಳ್ಳ ಅವತ್ತೇ ಕ್ರಿಸ್ತಂತಿಗೆ ಹೋಗ್ಬಿಟ್ರಲ್ಲ, ಎಲ್ಲಿಗೆ? ಪರದೇಶಕ್ಕೆ ಹೋಗ್ಬಿಟ್ರು ಅಂತ ಏನ್ ಮಾಡ್ಬಿಟ್ರು ಅಂದ್ರೆ, ಕಾಮನ್ ಏನ್ ಮಾಡ್ಬಿಟ್ರ? ಈ ಕಡೆನ ಆ ಕಡೆಗೆ ಏನ್ ಮಾಡ್ಬಿಟ್ರು? ಹಾಕ್ಬಿಟ್ರು. ಒಂದು ಕಾಮನ್ ತೆಗೆದು ಈ ಕಡೆ ಹಾಕ್ಬಿಟ್ಟು ಓದಿ ಅಂತೀನಿ, ಅರ್ಥನೇ ಚೇಂಜ್ ರೀ. ಅದರ ಆಕ್ಚುಲಿ ಅದೇ ಆಗಿರೋದ್ರಿ. ಕರ್ತನಲ್ಲಿ ಪ್ರಿಯಗಳೇ, ಕರ್ತನು ಕಳ್ಳನ್ಗೆ ಅವತ್ತು ಹೇಳಿದ್ರು, ನೀನ್ ನನ್ನ ಸಂಗಡಿಯಲ್ಲಿ ಇರ್ತೀಯ, ಪರದೇಶದಲ್ಲಿ ಇರ್ತೀಯ ಅಂತ ಅಷ್ಟೇ ಹೊರ್ತು ಅವತ್ತೇ ಅವನೇನಾಗಿಲ್ಲ, ಪರದೇಶಕ್ಕೆ ಹೋಗಿಲ್ಲ. ಯಾಕೆ ಹಂಗೆ ಹೇಳಿದ್ರು? ಯಾಕಪ್ಪ ಹಂಗೆ ಹೇಳಿದ್ರು? ಆ ಮಾತನ್ನ ಯಾಕೆ ಕೇಳ್ಬೇಕಾಯ್ತು? ಅದರ ನೀನ್ ನನ್ನ ಬರ್ಬೇಕಾದ್ರೆ ನೆನ್ಸ್ಕೊಂತೀನಿ ಅಂತ ಹೇಳ್ಬೋಯ್ತಲ್ಲ, ಅದನ್ನೇ ಹೇಳಿದ್ರೆ ಅದ್ಯಾಕೆ ಪರದೇಶದಲ್ಲಿ ಇರ್ತೀಯ ಅಂತ ಹೇಳಿದ್ರು ಅಲ್ಲ? ಅವ್ರು ಅದನ್ನೇ ಹೇಳಿರೋದು, ಬೇರೆ ಆಂಗಲ್ ಅಲ್ಲಿ ಹೇಳಿದ್ರೆ ಅಷ್ಟೇ. ಹೇಗೆ ಅಂತಂದ್ರೆ ನೋಡಿ, ಕ್ರಿಸ್ತನು ಶಿಲ್ಬೆ ಸಾಯ್ಬೇಕಾರೆ ತುಂಬಾ ಘೋರವಾಗಿಂತ ಮರಣ ರೀ. ಬೈಬಲ್ ಇದೆ, ಐಶಾ 52ನೇ ಅಧ್ಯಾಯದಲ್ಲಿ. ಅಂತ ಮರಣ ಇದುವರೆಗೂ ಯಾವ ಮನುಷ್ಯನೂ ಸುತ್ತಿಲ್ಲ ಅಂತ ಸತ್ಯವೇದ ರೆಕಾರ್ಡ್ ಆಗಿದೆ. ಅದರ ಯಾಕಂತಂದ್ರೆ ಅಷ್ಟು ಕ್ರೂರವಾಗಿ ಹೊಡೆದ್ರು ಅವ್ರಿಗೆ, ಅಷ್ಟು ಕ್ರೂರವಾಗಿ ಚಿತ್ರಹಿಂಸೆ ಕೊಟ್ರು. ಅದರ ಎಲ್ಲಾ ಚಿತ್ರಹಿಂಸೆ, ಎಲ್ಲಾ ವೇದನೆಗಳನ್ನ ಕ್ರಿಸ್ತನ ಬಹು ತಾಳ್ಮೆಯಿಂದ ಏನ್ ಮಾಡಿದ್ರು, ನಾವು ಬಹು ಪ್ರೀತಿಯಿಂದ ಅವರು ಸಹಿಸ್ಕೊಂಡ್ರು. ಯಾಕೆ ಗೊತ್ತಾ? ದೇವಚಿತ್ತ ನೆರವೇರಿಸೋದಕ್ಕೋಸ್ಕರ. ಅವ್ರ ಕೈಲಿ ಆಗಲ್ಲ, ಮಾತಾಡಕ್ಕಾಗಲ್ಲ ಅಲ್ವರ, ವಾದಿಸಕ್ಕಾಗಲ್ಲ, ಎದುರಿಸೋದಕ್ಕಾಗೋದಿಲ್ಲ ಅಂತಂತಲ್ಲ ರೀ. ಅದರ ಇದು ದೇವಚಿತ್ತ ಅಲ್ಲ ಅಂತ ಅಂದ್ಬಿಟ್ಟು ದೇವಚಿತ್ತಕ್ಕೆ ಅಧೀನರಾದ್ರು. ಯಾಕಂದ್ರೆ ಇದರಿಂದ ಎಷ್ಟೋ ಇಡೀ ಲೋಕದ ಪ್ರತಿಯೊಬ್ಬ ಮನುಷ್ಯನ ಬಿಡುಗಡೆ ಮಾಡ್ಬೋದು ಅಂತ. ಅವ್ರಿಗೆ ಸಿಲ್ವೆ ಮೇಲೆ ಸಾಯ್ಬೇಕಾರೆ ಅವ್ರಿಗೆ ಸಮಾಧಾನ ಕೊಡೋಂಥವ್ರು ಒಬ್ರು ಇಲ್ಲ ರೀ. ಅವ್ರಿಗೆ ಸಂತೈಸಿದ ರೀತಿಯಲ್ಲಿ ಮಾತಾಡಕ್ಕೆ ಒಬ್ರು ಕೂಡ ಏನಾಗಿಲ್ಲ, ಸಿಕ್ಕಿಲ್ಲ. ಕೊನೆಗೆ ನೀರು ಕೇಳ್ತಾರೆ, ದಾಹವಾಗಿದೆ ನೀರು ಕೊಡಿ ಅಂತಂದ್ಬಿಟ್ಟು ಅಲ್ವರ. ಆದ್ರೆ ಅವ್ರು ಏನ್ ಕೊಡ್ತಾರಂತೆ? ಯೇಸು ಕ್ರಿಸ್ತನಿಗೆ ಕುಡಿಯಕ್ಕೆ ನೀರು ಕೊಟ್ರ? ಏನ್ ಕೊಟ್ರ? ಯೇಸು ಕ್ರಿಸ್ತನಿಗೆ ಕುಡಿಯೋದಕ್ಕೆ ಹುಳಿ ರಸ. ಹುಳಿ ರಸ ನೋಡ್ರ? ರಸ. ಯಾರ ಕೊಡ್ತಾರ? ಯೋಚನೆ ಮಾಡಿರ್ತೀನಿ. ಎಲ್ಲಾರು ಹೇಳ್ತಾರೆ ಹೆಂಗ್ ಗೊತ್ತಾ? ಸಾಯ್ಬೇಕಾಗಿರೋ ಮನುಷ್ಯನ ಕೊನೆ ಆಸೆ ನೆರವೇರಿಸಿ ಅಂತಂದ್ಬಿಟ್ಟು. ಇವತ್ತು ಕೂಡ ಸುಪ್ರೀಂ ಕೋರ್ಟ್ ಅಲ್ಲಿ ಕಸಾಬ್ಗೆ ಗಲ್ ಶಿಕ್ಷೆ ಕೊಡ್ಬೇಕಾದ್ರೆ ಕೊನೆ ಆಸೆ ನೆರವೇರಿಸಿದಾರೆ ಗೊತ್ತಾ? ಟೆರರಿಸ್ಟು. ನಮ್ಮ ಯೇಸು ಕ್ರಿಸ್ತು ಪಾಪ ಎಂತ್ರಿ, ಎಂಥ ದಯಾಳು, ಎಂಥ ಕರುಣಾಮಯಿ, ಎಂಥ ಪರಿಶುದ್ಧನು, ಎಂಥ ಪ್ರೀತಿ ಸ್ವರೂಪನು, ಯಾರಿಗೆ ಯಾವತ್ತು ಕೆಟ್ಟದ್ದು ಬಯಸಿರೋನು. ಸಾಯ ಅಂತ ಸಂವಿಧಾನ ನೀರು ಕೇಳಿದ್ರೆ ಎಂಥ ಮನುಷ್ಯ ನೋಟಿಂತೀನಿ, ಏನು ಕೊಡ್ತಾರೆ ನೋಟಿಂತೀನಿ ಅಲ್ವರ? ಯೇಸು ಕ್ರಿಸ್ತು ಅದನ್ನ ಕುಡಿಯೋದಕ್ಕೂ ಮನ್ಸು ಮಾಡಿಲ್ಲ ರೀ ಅವರ. ಅಂಥ ಒಂದು ಮೂಮೆಂಟಲ್ಲಿ ಯಾರು ಕಣ್ಣೆ ನೋಡ್ತಾ ಇರ್ಬೇಕಾರೆ ಕಳ್ಳ ಅಟ್ಲೀಸ್ಟು ಅವನಿಗೆ ಬೈದಿಲ್ಲ. ಬೇರೆ ಒಬ್ಬನ ಖಂಡಿಸ್ತಾನೆ, ಹಂಗೆಲ್ಲ ಮಾತಾಡ್ಬಿಡಪ್ಪ, ನಾವಂತೂ ಪಾಪಿಗಳು, ನಮಗ್ ಬರ್ಬೇಕಾದ ಅನ್ಭವಿಸ್ತಾ ಇದಾರೆ. ಇವ್ರು ಅದ್ರ ಕಾಣಿಸ್ತಾರೆ, ಇವರು ಆ ಥರ ಅಲ್ಲ, ಇವ್ರು ಏನು ಮಾಡಿಲ್ಲ ಪಾಪ, ಅವ್ರಿಗೇನು ಏನ್ಬೇಡ ಅಂತಂತಾರೆ. ಇದು ಹೆಂಗಿತ್ತು ಅಂದ್ರೆ, ಅಷ್ಟೊಂದು ಸಾವಿರಾರು ಜನಗಳಲ್ಲಿ ನಡುವೆಲಿ ಒಬ್ಬರು ಸಂತೈಸಂತ ಮಾತು ಹೇಳಿದ್ರು, ಯೇಸು ಕ್ರಿಸ್ತನ ಮನಸ್ಸಿಗೆ ಸಮಾಧಾನ ಇತ್ತರಿ. ಬೈಬಲ್ ವಾಕ್ಯ ಇದೆ ನೋಡ್ರಿ ಅಂತೀನಿ ಹೇಳ್ತಾರೆ. ಇಲ್ಲಿ ಕೀರ್ತನೆ 69ನೇ ಅಧ್ಯಾಯ 20ನೇ ವಾಕ್ಯ ಓದಿ. ಸಾಮ್ಸ್ 69:20. ಜಯಪ್ರಕಾಶ್ ಅವರು ಓದ್ತೀರಾ? ಎಸ್ ಸರ್, ಎಸ್ ಇಲ್ಲಿ ಸರ್. ಸಂತೋಷ್ ಸರ್ ಲೈನ್ ಇದ್ದೀರಾ? ಹೌದು. ಬದರ್ ಓದ್ರಿ. 69:20. ಎಸ್ ಸರ್. ನಿಂದೆಯಿಂದ ಖಿನ್ನನಾಗಿ ಕುಂದಿ ಹೋಗಿದ್ದೇನೆ, ಕರುಣಾಳುಗಳನ್ನು ನಿರೀಕ್ಷಿಸಿದೆ, ದೊರೆಯಲಿಲ್ಲ, ಸಂತೈಸುವವರನ್ನು ಹಾರೈಸಿದೆ, ಸಿಕ್ಕಲಿಲ್ಲ. ನೋಡ್ರ ಏನ್ರಿ? ಕರ್ನಾಳುಗಳನ್ನು ಏನ್ರಿ ನಿರೀಕ್ಷಿಸಿದೆ, ದೊರೆಯಲಿಲ್ಲ. ಏನ್ರಿ ಮಾತುರು? ಕರ್ತನ ಮನಸ್ಸಿನ ಆಳವಾಗಿರಂತ ಮಾಡ್ತೀರಿ. ನಿಂದೆಯಿಂದ ಖಿನ್ನನಾಗಿ ಏನಾಗಿದ್ದೀನಿ? ಕುಂದು ಹೋಗಿದ್ದೀನಿ ದೇವ್ರೆ. ಕರ್ನಾಳುಗಳನ್ನು ನಿರೀಕ್ಷಿಸಿದೆ, ದೊರೆಯಲಿಲ್ಲ, ಸಂತೈಸೋರನ್ನು ಆರೈಸಿದೆ, ಸಿಕ್ಕಲಿಲ್ಲ. ಯಾವಾಗ ಹೇಳೋದು? ಕ್ರಿಸ್ತನ ಶಿಲ್ಬೆ ಮಾಡೋದು ಅನುಭವ ರೀ ಹೇಳೋದು. ಯೋಚನೆ ಮಾಡಿರ್ತೀನಿ, ಅಂಥ ಅವರು ಮನುಷ್ಯ ಈ ಫೀಲಿಂಗ್ಸ್ ಇದು ಹೇಳ್ತಾರೆ ಅಂದ್ರೆ ಅವ್ರಲ್ಲಿ ಎಷ್ಟು ದುಃಖ ಇದಿರ್ಬೇಕಲ್ವಾ? ಅದರ ಅದನ್ನ ಅರ್ಥ ಮಾಡ್ಕೊಂಡೋಗಿ ಒಬ್ಬ ಸಿಕ್ಕಿಲ್ಲ ಅಂತೀನಿ. ಅಂಥ ಟೈಮಲ್ಲಿ ಕಳ್ಳ ಇಂಥ ಸಂತೈಸಂತ ಮಾತು ಹೇಳೋದು ನೋಡಿ, ಕ್ರಿಸ್ತನ ಮನ್ಸಿಗೆ ಏನ್ ಗೊತ್ತಾ? ಒಂಥರ ಸಮಾಧಾನ ರೀ. ಅದಕ್ಕೆ ಕ್ರಿಸ್ತನು ಕಳ್ಳನ್ಗೆ ಹೇಳೋದು, ನೀನು ಇವತ್ತೇ ನನ್ನ ಸಂಗಡ ಎಲ್ಲಿರ್ತೀಯ? ಇವತ್ತಲ್ಲ, ಇವತ್ತು ಹೇಳ್ತಾ ಇದ್ದೀನಿ, ನೀನು ನನ್ನ ಸಂಗಡ ಇರ್ತೀಯ, ಪರದೇಶದಲ್ಲಿ ಇರ್ತೀಯ ಅಂದ್ಬಿಟ್ಟು.
ಅದಕ್ಕೆ ಎಷ್ಟೋ ಜನ ಅಂದ್ಬಿಡ್ತಾರೆ, ಅಯ್ಯೋ ಬ್ರದರ್ ಪರದೇಶ ಏನು ಬ್ರದರ್, ಪರಲೋಕ ಬ್ರದರ್, ಪರಲೋಕಕ್ಕೆ ಹೋಗ್ಬಿಟ್ಟ ಬ್ರದರ್, ಕಳ್ಳ ಒತ್ತೆ ಪರಲೋಕಕ್ಕೆ ಹೋಗ್ಬಿಟ್ಟ ಅಂತ. ಅದರ ಇವಾಗ ಪರದೇಶದ ಪರಲೋಕ ಅಂತ ಬೈಬಲ್ ಕೊಟ್ಟಿದ್ಯಾ? ನಾವೇ ಮಾಡಕ್ಕೆ ಹುಡುಕ್ಬೇಕು ತಾನೆ. ಇವಾಗ ನಮ್ಗೆ ಏನೇ ಆಧಾರ ಯಾವುದು? ಬೈಬಲ್. ಅದರ ಬೈಬಲ್ಗೆ ಯಾವ ಡಿಕ್ಷನರಿ? ಬೈಬಲ್ ಡಿಕ್ಷನರಿ. ನಮ್ಗೇನೇ ಪ್ರಶ್ನೆ ಬರಲಿ, ಇವೆಲ್ಲ ಪ್ರಶ್ನೆಗಳು ಉತ್ತರ ಹುಡುಕ್ಬೇಕು, ಬೈಬಲ್ ಹುಡುಕ್ಬೇಕಲ್ವ. ಅದಕ್ಕೆ ಬೈಬಲ್ ಡಿಕ್ಷನರಿ. ಸತ್ಯವೇದ ಮಾಡಬೇಕು, ಹುಡುಕಿ ಓದಿರಿ. ಬೈಬಲ್ ಓದೋದಕ್ಕೆ 3 ಕೀಗಳಿದೆಯಲ್ಲ, ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ, ಒಂದು ಇಲ್ಲದೆ ಇರೋದು, ಅದರ ಯೌವನ ಶಾಸ್ತ್ರ ಹುಡುಕಿ ಓದಿರಿ. ಎಲ್ಲವೂ ಜೊತೆಗಿರ್ತಾರೆ. ಹುಡುಕಿ ಹೋದ್ರೆ ಸತ್ಯವೇದ ಅರ್ಥಗಳು ನಮ್ಗೆ ಸಿಗ್ತಾರೆ ಅಲ್ವರ. ಎಲ್ಲಿ ಸಿಗ್ತದೆ? ಬೈಬಲ್ ಓದ್ಬೇಕ್ರಿ. ಎಲ್ಲಿ ಕೊಟ್ಟವ್ರೆ? ಪ್ರಕಟಣೆ 2ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಕೊಟ್ಟಿದ್ದಾರೆ. ಓದಿ ಸಂತೋಷ್ ಬ್ರದರ್, ಓದ್ತೀರಾ? ಪ್ರಕಟಣೆ 2ನೇ ಅಧ್ಯಾಯ 7ನೇ ವಾಕ್ಯ. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಯಾವನು ಜಯ ಹೊಂದುತ್ತಾನೋ ಅವನಿಗೆ ದೇವರ ಪರದೇಶದಲ್ಲಿರುವ ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಕೊಡುವೆನು. ನೋಡ್ರ, ದೇವರಾತ್ಮ ಸಭೆಗೆ ಏನಪ್ಪ ಪುಸ್ತಕ ಹೇಳಿದ್ರೆ ಕಿವಿಯನ್ನು ಕೇಳಿದ್ರಿ ಅಂತ ಹೇಳ್ತಿದ್ರು. ದೇವರ ಪರದೇಶದಲ್ಲಿರುವಂತ ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಕೊಡುವೇನು. ನೋಡ್ರ, ಯಾರಿಗೆ ಕೊಡ್ತಾರಂತೆ? ಎಲ್ಲಿದೆ ಅಂತ ಹಣ್ಣೋದು? ದೇವರ ಪರದೇಶಿನಲ್ಲಿರುವಂತ ಅದರ ಜೀವದಾಯಕ ವೃಕ್ಷದ ಹಣ್ಣು. ಅದರ ಹಂಗಾರೆ ದೇವರ ಪರದೇಶದಲ್ಲಿ ಏನಪ್ಪ ಆಯ್ತದೆ? ಜೀವದಾಯಕ ವೃಕ್ಷದ ಹಣ್ಣು ಇದೆ ಅಂತೆ ಅಲ್ವರ, ಪರದೇಶದಲ್ಲಿ ಐತಂತೆ. ಇವಾಗ ನೀವ್ ಹೇಳ್ರಿ, ಬೈಬಲಲ್ಲಿ ಯಾರು ಬೈಬಲ್ ಚೆನ್ನಾಗಿ ಓದಿರೋರು, ಅರ್ಥ ಮಾಡ್ಕೊಂಡ್ರು, ಕರೆಕ್ಟಾಗಿ ಉತ್ತರ ಕೊಡ್ತಾರೆ. ಬೈಬಲ್ನಲ್ಲಿ ಇದೇ ತರ ಯಾವ್ದಾರ ಒಂದು ಸ್ಥಳದಲ್ಲಿ ಜೀವದಾಯಕ ವೃಕ್ಷದ ಹಣ್ಣು ಇತ್ತು ಅಂತ ಕೊಟ್ಟಿದ್ಯಾ? ಏದೇನ್ ತೋಟದಲ್ಲಿ? ಆದಿಕಾಂಡದಲ್ಲಿ ಕೊಟ್ಟಿದ್ದಾರೆ. ಎಲ್ಲೂ ಕೊಟ್ಟಿಲ್ವಾ? ಆದಿಕಾಂಡ ಏದೇನ್ ತೋಟದಲ್ಲಿ? ಕೊಟ್ಟಿದ್ದಾರೆ. ಕರೆಕ್ಟ್ ಆಗಿ ಹೇಳಿದ್ರು ಬಿಡ್ತಾರ. ಎಲ್ಲಿ? ಏದೇನ್ ತೋಟ, ಖಂಡದಲ್ಲಿ ಕೊಟ್ಟಿದ್ದಾರೆ. ಆದಿಕಾಂಡ ಏದೇನ್ ತೋಟ. 2ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಬಹು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಓದ ನೋಡಿ. ಪ್ರೇಮ ಸಿಸ್ಟರ್, ಓದ್ತೀರಾ? ಆದಿಕಾಂಡ 2:9. ಓದ್ರಿ. ಇಷ್ಟೆಲ್ಲ ಏನೇ ಇದಾರೆ, ಓದ್ತೀರಾ? ಓದ್ಲಾ ಬ್ರದರ್? ಓದಿ ರಾಜಪುತ್ರ, ಓದಿ. ಯೆಹೋವ ದೇವರು ನೋಟಕ್ಕೆ ರಮ್ಯವಾಗಿಯೂ ಊಟಕ್ಕೆ ಅನುಕೂಲವಾಗಿಯೂ ಇರುವ ಎಲ್ಲಾ ತರದ ಮರಗಳನ್ನು ಆ ಭೂಮಿಯಲ್ಲಿ ಬೆಳೆಯ ಮಾಡಿದನು. ಅದಲ್ಲದೆ ಆ ವನ ಮಧ್ಯದಲ್ಲಿ ಜೀವದಾಯಕ ವೃಕ್ಷವನ್ನು, ಒಳ್ಳೆಯದರ ಕೆಟ್ಟದರ ಹರಿವನ್ನು ಹುಟ್ಟಿಸುವ ವೃಕ್ಷವನ್ನು ಬೆಳೆಸಿದನು. ನೋಡ್ರ, ಅದಲ್ಲದೆ ಆ ವನದ ಮಧ್ಯದಲ್ಲಿ ಏನಿಟ್ಟಿರಂತೆ? ಜೀವದಾಯಕ ವೃಕ್ಷದ ಎಂತಾರೆ ಮರವನ್ನು ಇಟ್ಟಿದ್ರಂತೆ. ನೋಡ್ರೆ, ಎಲ್ಲಿಂತೆ? ವನದ ನಡುವೆ ಏನೈತಂತೆ? ಜೀವದಾಯಕ ವೃಕ್ಷ. ನೋಡ್ರ, ಬೈಬಲ್ ಐತೆ ನೋಡಿರ್ತೀನಿ. ಜೀವದಾಯಕ ವೃಕ್ಷ ಅಂದ್ರೆ ಎಲ್ಲಿತ್ತು? ಮೊದಲು ಎಲ್ಲಿತ್ತ? ಏದೇನ್ ತೋಟದಲ್ಲಿ. ಏದೇನ್ ತೋಟದಲ್ಲಿತ್ತು. ಅದರ ಅದೇ ಜೀವದಾಯಕ ವೃಕ್ಷದ ಹಣ್ಣ ತಿನ್ನೋದಿಕ್ಕೆ ಏನ್ ಮಾಡ್ತೀನಿ? ಕೊಡ್ತೀನಿ ಅಂತ ಹೇಳ್ತಾರೆ. ಎಲ್ಲಿ? ಪ್ರಕಟಣೆ ಪುಸ್ತಕ. ಅಂದ್ರೆ ಆ ಜೀವದಾಯಕ ವೃಕ್ಷದ ಹಣ್ಣು ಎಲ್ಲಪ್ಪ ಇದೆ ಅಂತ ಹೇಳ್ತಾರೆ? ಪರದೇಶಲ್ಲಿ ಇದೆ ಅಂತ ಹೇಳ್ತಾರೆ. ಪರದೇಶು ತೋಟ 2 ಒಂದೇ ರೀ. ಅದರ ವಾಕ್ಯ ಎಷ್ಟು ಸ್ಪಷ್ಟವಾಗಿದೆ ನೋಡಿರ್ತೀನಿ. ಅದಕ್ಕೆ ನೀವು ಪರದೇಶ ಅಂತ ಏನು ವಾರ್ತೆ ಬರ್ತದೋ, ಅದಕ್ಕೆ ಗ್ರೀಕಲ್ಲಿ ಪದಾನ ಹುಡುಕಿದ್ರೆ ಬರೋಂಥ ವಾರ್ತೆ ಪ್ಯಾರಾಡಿಯಾಸ್ ಅಂತ. ಪ್ಯಾರಾಡೈಸ್ ಅಂದ್ರೆ ಏನಪ್ಪ ಅರ್ಥ ಅಂದ್ರೆ? ಪಾರ್ಕ್ ಅಂತ ಅರ್ಥ, ತೋಟ ಅಂತ ಅರ್ಥ ರೀ. ಅಂದ್ರ ದೇವರು ಆದಾಮ್ಗೆ ಮತ್ತೆ ಅವಳಿಗೆ ಏನ್ ಸೃಷ್ಟಿ ಮಾಡಿದ್ರು? ಈಡೇನ್ ತೋಟನೇ ಮಾಡಿದ್ದು, ಸೃಷ್ಟಿ ಮಾಡಿದ್ರು. ಈಡೇನ್ ತೋಟನೇ ಸೃಷ್ಟಿ ಮಾಡ್ಬಿಟ್ಟು ಏನ್ ಮಾಡಿದ್ರು? ಅಲ್ಲಿ ವಾಸ ಮಾಡಕ್ಕೆ ಅಂತ ಅವ್ರಿಗೆ ನಿವಾಸ ಕೊಟ್ಟಿದ್ರು. ಆದ್ರೆ ಆ ತೋಟನೇ ಅವ್ರಿಗೆ ಏನಾಯ್ತು? ಅವ್ರ ಮನೆ ಆಗಿತ್ತು. ಅದರ ಆ ತೋಟದ ನಡುವೆ ಎಂತ ವೃಕ್ಷ ಇತ್ತು. ಅದರ ಕರ್ತನಲ್ಲಿ ಪ್ರೀತಿ ಅಂತ ಸೊರಸಗಳೇ, ಆ ತೋಟನೇ ಅದಕ್ಕಿದ್ದಂಥ ಹೆಸರು ಪ್ಯಾರಾಡಿಯಾಸ್ ಗ್ರೀಕಲ್ಲಿ. ಅಂದ್ರೆ ತೋಟ, ಪಾರ್ಕ್ ಅಂತ. ತೋಟ, ಅದಕ್ಕೆ ತೋಟ ಅಂತ ಬಂದ್ ನೋಡಿ. ಅದನ್ನ ಹೋಗಿ ಹೋದ್ರಿ ಗ್ರೀಕಲ್ಲಿ ಪ್ಯಾರಡೈಸ್ ಅಂತಾನೆ ಪದ ಬರೋದು. ಅದೇ ಪದನ ಲೂಕನ ಬರೆದ ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತ ಏನ್ ಮಾಡ್ತಾರದಲ್ಲಿ ಕಳ್ಳಂಗೆ ಹೇಳ್ತದ, ನೀನ್ ಈ ಸಂಗಡ ಎಲ್ಲಿರ್ತೀಯ? ಪರದೇಶನ ಏನ್ರಿ? ಪಾರ್ಕ್ ಬಗ್ಗೆನೇ ಹೇಳ್ತಾರದು, ಪರಲೋಕದ ಬಗ್ಗೆ ಹೇಳ್ತಲ್ಲ ರೀ. ಯಾಕೆ ಗೊತ್ತಾ ಏನ್ರಿ? ಪಾರ್ಕ್ ಅನ್ನ ಏನು? ಅದರ ಈಡೇನ್ ತೋಟ ಹೆಂಗಿತ್ತಂತೆ? ಒಂದು ಬ್ಯೂಟಿಫುಲ್ ಆಗಿರೋ ತೋಟ ಇತ್ತಾ? ಎಲ್ಲ ಹಣ್ಣು ಗಿಡ ಮರಗಳು, ಎಲ್ಲ ಪ್ರಾಣಿಗಳೆಲ್ಲ ಜೊತೆಗಿದ್ರ, ಎಲ್ಲ ಒಟ್ಟಿಗಿದ್ರ, ಎಲ್ಲ ಪ್ರಾಣಿಗಳು ಸಸ್ಯಾಹಾರಿಯಾಗಿದ್ರ. ಅದರ ಎಷ್ಟು ಸುಂದರವಾಗಿತ್ತು ನೋಡಿ ಇಂಥ ಜಾಗ. ಇವಾಗ ಅದೆಲ್ಲ ಪಾಪದಿಂದ ನಾಶ ಆಗೋಯ್ತು.
ಆದ್ರೆ ಅದೇ ತೋಟದ ಒಂದು ಸನ್ನಿವೇಶನ ದೇವರು ತಿರ್ಗಾ ತರ್ತಾರ ಭೂಮಿ ಲೋಕಕ್ಕೆ? ಈಡೇನ್ ತೋಟದಲ್ಲಿ ಹೆಂಗಿತ್ತೋ ಎಲ್ಲಾ ಸಂಗತಿಗಳನ್ನ ಹಾ ಬ್ರದರ್ ತರ್ತಾರೆ. ಕ್ರಿಸ್ತನ ವಾಪಸ್ ತರ್ತಾರ? ಹಾ ತರ್ತಾರೆ ಬ್ರದರ್ ಬ್ರದರ್. ತರ್ತಾರೆ. ತರ್ತಾರೆ. ವೆರಿ ಖಂಡಿತ ಗುಡ್. ಯಾವಾಗ ಖಂಡಿತ ತರ್ತಾರೆ? ಯಾವಾಗ ನೂತನ ತರ್ತಾರೆ? ಸೃಷ್ಟಿಯಲ್ಲಿ ಬ್ರದರ್ ಮೂರನೇ ದೇವರಾಜ ಲೋಕ ದೇವರಾಜ್ಯದಲ್ಲಿ. ಯಾವಾಗ ಅದು? ಯೇಸು ಕ್ರಿಸ್ತನ ಎಷ್ಟನೇ ಬರುವಿಕೆ? ಎರಡನೇ ಬರು ಎರಡನೇ ಭಾಗ. ವೆರಿ ಗುಡ್. ಯೇಸು ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ ಭೂಲೋಕದಲ್ಲಿ ಏನ್ ಮಾಡ್ತಾರ ಇಲ್ವಾ? ಹಾ ಬ್ರದರ್ ಮಾಡ್ತಾರೆ. ಅಲ್ವರಾ? ಏನ್ರಿ ಇಡೀ ಭೂಲೋಕನ ಪರಲೋಕೋತ್ತರ ಮಾಡ್ತಾರ ಇಲ್ವಾ? ಇಡೀ ಭೂಲೋಕನ ಈಡೇನ್ ದೊಡ್ಡ ತರ ಮಾಡ್ತಾರ ಇಲ್ವಾ? ಹಾ ಬ್ರದರ್ ಮಾಡ್ತಾರೆ ಅಲ್ವರಾ? ಅದಕ್ಕೆ ಕರ್ತನಲ್ಲಿ ಪ್ರೀತಿಗಳೇ ಯೇಸು ಕ್ರಿಸ್ತು ಪ್ರಾರ್ಥನೆ ಹೇಳ್ಕೊಟ್ಟಿದ್ದು ಅದರ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧ ಪರಿಶುದ್ಧ ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಪರಲೋಕದಲ್ಲಿ ಪ್ರಕಾರ ಭೂಲೋಕದಲ್ಲಿ ನೆಲೆವಿರಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ರಾಜ್ಯ ಎಲ್ಲಿ ಬರ್ಲಿ? ಭೂಲೋಕಕ್ಕೆ ಬರ್ಲಿ. ಯಾಕೆ? ನಿನ್ನ ರಾಜ್ಯ ಭೂಲೋಕಕ್ಕೆ ಬಂದ್ರೆ ಪರಲೋಕದಲ್ಲಿ ಯಾವ ತರ ನಿನ್ ಚಿತ್ತ ನೆರವೇರ್ತಾರೆ ಅದ್ರ ಭೂಲೋಕದಲ್ಲಿ ನೆರವೇರ್ತಾರೆ. ಇಡೀ ಭೂಮಿನ ಈಡೇನ್ ತೋಟದ ತರ ಮಾಡ್ತಾರೆ ಅಲ್ವರಾ? ಅದಕ್ಕೆ ನಾವು ವಾಕ್ಯ ಓದಿದಿಲ್ಲ, ಭೂಲೋಕನೇ ಮಾಡ್ತಾರೆ ಈಡೇನ್ ತೋಟದ ತರ ಕಳಕಳಿಸುವುದು, ನಿನ್ನ ಪಾದ ಸನ್ನಿಧಾನವನ್ನು ಈಡೇನ್ ತೋಟದ ತರ ಕಳಕಳಿಸೋ ತರ ಮಾಡ್ತೀಯಾ ಅಂತಂತ ಹೇಳ್ತಾರೆ. ಅದಕ್ಕೆ ಇಡೀ ಭೂಮಿನೇ ಪರದೇಶ ಇರ್ತದೆ, ಇಡೀ ಭೂಮಿನೇ ಪ್ಯಾರಡೈಸ್ ಇರ್ತಾರೆ, ಇಡೀ ಭೂಮಿನೇ ಪ್ಯಾರಡಿಯಾಸ್ ಇರ್ತಾರೆ, ಇಡೀ ಭೂಮಿನೇ ತೋಟವಾಗಿರ್ತದೆ. ಯಾಕೆ? ಎಲ್ಲಾ ಮನುಷ್ಯರು ಸತ್ತೋಗಿರೆಲ್ಲ ಪುನರ್ತನಾಗಿ ಬರ್ಬೇಕಾರೆ ಕಳ್ಳನ ಪುನರ್ತನಾಗಿ ಬರ್ತಾನೆ ಇಲ್ಲೋ ಭೂಲೋಕಕ್ಕೆ? ಬ್ರದರ್ ಬರ್ತದೆ. ಕಳ್ಳ Yes. ಭೂಲೋಕ ರಕ್ಷಣೆ ಪುನರ್ತನಾಗಿ ಬರ್ತಾನೆ. ಅವಾಗ ಎಲ್ಲಾರ ತರ ಇವನು ಎದ್ ಬಂದು ಸತ್ಯ ಅಂತ ತಿಳ್ಕೊಂತಾನೆ ಅಲ್ವರ? ಸತ್ಯ ತಿಳಿಬೇಕಾರೆ ಇವನ್ಗೆ ಸ್ಪೆಷಲ್ ಫೇವರ್. ಯಾಕೆ ಸ್ಪೆಷಲ್ ಫೇವರು? ಯೇಸು ಕ್ರಿಸ್ತ ಹೇಳ್ಬಿಟ್ರು, ನಾನ್ ನಿನ್ನ ನೆನ್ಸ್ಕೊಂತೀನಿ ಅದರ ನೀನ್ ನನ್ನ ಸಂಗಡ ಎಲ್ಲಿರ್ತೀಯಾ? ಹಾ, ಈಡೇನ್ ತೋಟದಲ್ಲಿರೋ ಕಂಡೀಷನ್ ಇರ್ತೀಯಾ ಅಂತ. ಅಂದ್ರೆ ಇವ್ರಿಗೆ ಸ್ಪೆಷಲ್ ಫೇವರ್ ಕೊಡ್ತೀವಿ. ಏನು ಸ್ಪೆಷಲ್ ಫೇವರು? ಏನು ಗೊತ್ತಾ ಸ್ಪೆಷಲ್ ಫೇವರು? ಕರ್ತನ ಸಾಯಂತ ಮೂಮೆಂಟ್ ಅಲ್ಲಿ ಅವ್ರ ಜೊತೆಗೆ ಯಾರು ಸಂತೈಸಿ ಮಾತಾಡಿದ ಸಂದರ್ಭದಲ್ಲಿ ಇವರೊಬ್ಬ ಮಾತಾಡೋದ್ರಿಂದ ಇವ್ರಿಗೆ ಸ್ಪೆಷಲ್ ಫೇವರ್ ಕೊಡ್ತಾರೆ. ಅಂದ್ಬಿಟ್ಟು ಪರಲೋಕ ಹೊಣಿತಾರೆ ಅಂತಲ್ಲ, ಭೂಲೋಕದಲ್ಲೇ ಸ್ಪೆಷಲ್ ಫೇವರು. ಏನ್ ಫೇವರು? ವಾಕ್ಯ ಓದಿ. ಮತ್ತೇನ ಬರ್ದಂತ ಸುವಾರ್ತೆ 10ನೇ ಅಧ್ಯಾಯ 42ನೇ ವಾಕ್ಯ, ಮ್ಯಾಥ್ಯೂ 10:42. ಮ್ಯಾಥ್ಯೂ 10:42 ಓದಿ. ಸಂತೋಷ್ ಬೇರೆ ಓದ್ತೀರಾ? ಓದ್ತೀನಿ ಬ್ರದರ್. ಹ್ಮ್. ಮತ್ತು ಈ ಚಿಕ್ಕವರಲ್ಲಿ ಒಬ್ಬನಿಗೆ ಯೇಸುವಿನ ಶಿಷ್ಯನೆಂದು ಯಾವನಾದರೂ ಒಂದು ತಂಬಿಗೆ ತಣ್ಣೀರನ್ನಾದರೂ ಕುಡಿಯುವುದಕ್ಕೆ ಕೊಟ್ಟರೆ ಬರತಕ್ಕ ಪ್ರತಿಫಲವು ಅವನಿಗೆ ತಪ್ಪುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು. ನೋಡ್ರ, ಒಬ್ಬರಿಗೆ ಕ್ರಿಸ್ತನ ಹೆಸರಲ್ಲಿ ಕುಡಿಯೋದಕ್ಕೆ ನೀರು ಕೊಟ್ರೇನೆ ಅವನಿಗೆ ಪುರಸ್ಕಾರ ಇದೆ. ಯಾರಿಗೆ? ಕ್ರಿಸ್ತನ್ಗಲ್ಲ, ಕ್ರಿಸ್ತನ ಶಿಷ್ಯನುಗಳಿಗೆ ಕೊಟ್ರೆ ಪುರಸ್ಕಾರ ಇದೆ. ಅಂತಂದ್ರೆ ಕ್ರಿಸ್ತನು ಕೊಟ್ರೆ ಎಂತ ರಿವಾರ್ಡ್ ಇರ್ಬೋದು, ಕ್ರಿಸ್ತನ್ಗೆ ಸಂತೈಸಿರಿ ಎಂತ ರಿವಾರ್ಡ್ ಇರ್ಬೋದು. ಏನೋ ಒಂದು ಸ್ಪೆಷಲ್ ಫೇವರ್ ಕೊಡ್ತಾರೆ. ಅದೇ ಪರಲೋಕಕ್ಕೆ ಹೋಗುವಂತ ಸ್ಪೆಷಲ್ ಫೇವರ್ ಅಂತಲ್ಲ ರೀ. ಭೂಲೋಕದಲ್ಲೇ ಎಲ್ಲಾ ಮನುಷ್ಯ ಎದ್ದು ಬರ್ಬೇಕಾರೆ ಏನ್ರಿ, ಸಾಮಾನ್ಯ ಮನುಷ್ಯಗಳಿಗೆ ಕಂಪೇರ್ ಮಾಡಿ ಇವನ್ಗೆ ಸ್ವಲ್ಪ ಬೆಟರ್ ಆಗಿ ಏನೋ ಸ್ಪೆಷಲ್ ಕೃಪೆ ಏನ್ ಮಾಡ್ಬೋದು, ಕೊಡ್ಬೋದು. ಸ್ಪೆಷಲ್ ಆಗಿ ಒಂದು ದಯೆ ಕೊಡ್ಬೋದು. ಅದರ ಅವ್ನು ಇನ್ನ ಫಾಸ್ಟ್ ಆಗಿ ಆ ಕೆಟ್ಟತನ ಬಿಟ್ಟು ಬರೋಕೆ ಮಾಡೋದು, ನನ್ಗೆ ದಯೆ ಕೊಡ್ಬೋದು ಅಷ್ಟೇ ಹೊರತು ಅವನ ಪರಲೋಕಕ್ಕೆ ಕೋಣಂತ ರೀತಿಯಲ್ಲಿ ಅಲ್ಲ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ, ಇದು ಈ ವಾಕ್ಯದ ಸ್ಪಷ್ಟವಾಗಿರೋಂಥ ಅರ್ಥ ಹೊರತು ಅವನ ಪರಲೋಕಕ್ಕೆ ಹೋಗ್ಬಿಟ್ಟ ಅಂತೆಲ್ಲೂ ವಾಕ್ಯದಲ್ಲಿಲ್ಲ. ಅದರಿಂದ ಮನುಷ್ಯ ಸತ್ತಿದ ತಕ್ಷಣ ಅವನ ಆತ್ಮ ಇಲ್ಲೋಗ್ತಾರೆ ಅಲ್ಲೋಗ್ತಾರೆ ಅಂತ ಅಂದ್ಬಿಟ್ಟು ಈ ಒಂದು ಸನ್ನಿವೇಶ ತಗೊಂಡು ಯಾರು ಪ್ರೂವ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಓಕೆನಾ? ದಯವಿಟ್ಟು ಅದನ್ನ ಕರ್ತನಲ್ಲಿ ಪ್ರೀತಿ ಸರಸುಗಳೇ, ಅದರ ಈ ವಾಕ್ಯನ ನೀವೆಲ್ಲ ಕೇಳಿದಿರಾ. ಅದರ ಈ ವಾಕ್ಯನೆಲ್ಲ ಕೇಳಿದ್ಮೇಲೆ ನಿಮ್ಗೆ ಏನೇ ಸಂದೇಹ, ನಿಮ್ಗೇನೋ ಕ್ವಶನ್ಸ್ ಏನೋ ಇತ್ತು ಅಂತಂದ್ರೆ ನೀವು ಸಂಕೋಚ ಪಡೆದ್ರೆ ಏನು ಮಾಡಿ, ಎಲ್ಲ ಕೇಳಿ ನಿಮ್ಗೆಲ್ಲ ವಾಕ್ಯದ ಮುಖಾಂತರ ಉತ್ತರ ಕೊಡೋಕೆ ನಾವು ಪ್ರಯತ್ನ ಮಾಡ್ತೀರಿ. ಆಮೇಲೆ ಏನ್ರಿ, ಮುಖ್ಯವಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಯಾರಿಗೋ ಏನೋ ಡೌಟ್ಸ್ ಏನೋ ಇತ್ತು ಅಂದರೆ, ಅಥವಾ ಯಾರೋ ಹೊಸಬರು ಬೈಬಲ್ ಸ್ಟಡಿ ಕೇಳಕ್ಕೆ ಇಂಟ್ರೆಸ್ಟ್ ಇದ್ದರೆ ಆ QR ಕೋಡ್ ಮುಖಾಂತರ ಅವರು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗ್ಬೋದು. ಅದರ ನಮ್ಮ ಫೋನ್ ನಂಬರ್ ಇದೆ 8867768876. ಇದಕ್ಕೆ ದಯವಿಟ್ಟು ನಿಮ್ಮ ಕ್ವಶನ್ಸ್ ಇರೋ ವಾಟ್ಸಪ್ ಮಾಡಿ, ನಿಮ್ಗೆಲ್ಲ ಪ್ರಶ್ನೆಗೂ ಉತ್ತರ ಕೊಡ್ತೀರಿ. ದೇವ್ರ ಈ ವಾಕ್ಯಗಳನ್ನ ಆಶೀರ್ವದಿಸಲಿ. ಸರಿ, ಯಾರಿಗೇನೋ ಕ್ವಶನ್ಸ್ ಇರೋ ಕೇಳ್ಬೋದು. ಇನ್ನ ಕೆಲವು ಸನ್ನಿವೇಶಗಳಿದೆ ಸತ್ಯವೇದದಲ್ಲಿ, ಅದು ಮುಂದೆ ಬರೋ ವಾರಗಳೇ ನಾವೇನು ಮಾಡ್ತೀವಿ, ಕಂಟಿನ್ಯೂ ಮಾಡ್ತೀವಿ, ಕ್ಲಿಯರ್ ಮಾಡ್ತೀವಿ. ಆಮೇಲೆ ನಿಮ್ಮ ಹತ್ರ ರಿಕ್ವೆಸ್ಟ್, ದಯವಿಟ್ಟು
8 ಗಂಟೆ ಅಂತ ಹೇಳಿದ್ರೆ ಪ್ಲೀಸ್ ಎಲ್ಲ 8 ಗಂಟೆಗೆ ದಯವಿಟ್ಟು ಜನಾಗಿ. ನಾವೇನು ಗೊತ್ತಾ, ನೀವನ್ನೆಲ್ಲ ಒಟ್ಟಿಗೆ ಸೇರಿಸಿ ನಾವು ಕ್ಲಾಸಸ್ ಸ್ಟಾರ್ಟ್ ಮಾಡೋಕ್ಕೆ 8 ಹೊತ್ತಾಗ್ಬಿಟ್ರೆ ನಮ್ಮ ಕ್ಲಾಸಸ್ನ ಕವರ್ ಮಾಡೋಕ್ಕೆ ತುಂಬ ಲೇಟ್ ಆಗ್ತಾರೆ. ಕರೆಕ್ಟಾಗಿ 8 ಗಂಟೆ ಜನ ಆದರೆ ಒಂದೊಂದು ವಾರ 2 ಸನ್ನಿವೇಶ ನೋಡ್ಕೊಂಡು ಹೋಗ್ಬೋದು ರೀ. ಫಟ 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 ಕ್ಲಾಸಸ್ ಮುಗಿತಾರೆ. ಅದರ ಅದು ನಿಮಗೆ ಬಿಟ್ಟಿದ್ದು. ದಯವಿಟ್ಟು 8 ಗಂಟೆಗೆ ಜಾಯ್ನ್ ಪ್ರಯತ್ನ ಮಾಡಿ, ಓಕೆನಾ. ಆಮೇಲೆ ಯಾರೋ ಹೊಸೊಬ್ರು ಇಂಟ್ರೆಸ್ಟ್ ಇದ್ದರೆ ಅವ್ರ ನಂಬರ್ಗಳನ್ನ ನಮಗೆ ಶೇರ್ ಮಾಡಿ. ನೀವೇ ಡೈರೆಕ್ಟಾಗಿ ಗ್ರೂಪ್ಗೆ ಆ್ಯಡ್ ಮಾಡೋಕ್ಕೆ ಹೋಗ್ಬೇಡಿ. ನಮಗೆ ನಂಬರ್ಗಳು ಶೇರ್ ಮಾಡಿ. ಅವ್ರಿಗೆ ಯಾವ ರೀತಿ ಕ್ಲಾಸಸ್ಗಳಾಗಿದೆ, ಯಾವ ಕ್ಲಾಸಸ್ ಆಗಬೇಕು ಅದ್ರ ಪ್ರಕಾರ ಅವ್ರಿಗೆ ಏನು ಮಾಡೋಣ, ಹೊಸದಾಗಿ ಒಂದು ಬ್ಯಾಚನ್ನು ನಾವೇನು ಮಾಡೋಣ ಶುರು ಮಾಡಿದ್ರೆ ಅವ್ರಿಗೂ ಅನುಕೂಲ ಆಗ್ತದೆ, ಓಕೆನಾ. ಸರಿ, ಏನೋ ಪ್ರಶ್ನೆ ಇದೆಯಾ ಯಾರಿಗಾರ? ರಾಜಬುದ್ಧ ಏನೋ ಪ್ರಶ್ನೆ ಇದೆಯಾ? ರಾಜು ಸರ್, ನಿಮಗೆ ತುಂಬಾ ವಂದನೆಗಳು. ಯಾಕಂತಂದ್ರೆ ನಾವು ಅನೇಕ ಸಾರಿ ಪ್ರಸಂಗ ಮಾಡಿದ್ದೇವೆ, ಬಟ್ ಈಗ ನೋಡುವಾಗ ನಮ್ಮ ಆತ್ಮಿಕ ಕಣ್ಣು ಒಂದ್ ಸ್ವಲ್ಪ ತೆರೆಯಲ್ಪಟ್ಟಿದೆ ಈ ವಚನದ ಮುಖಾಂತರ. ನಿಜವಾಗ್ಲೂ ನಾನು ತುಂಬಾ ಖುಷಿ ಆಯ್ತು ನನಗೆ ಇವತ್ತಿನ ಬೈಬಲ್ ಸ್ಟಡಿ. ಬಹಳ ಖುಷಿ ಆಯ್ತು, ಯಾಕಂದ್ರೆ ನಾವು ಪ್ರಸಂಗ ಮಾಡಿದ್ದೇವೆ, ಟೀಚ್ ಮಾಡಿದ್ದೇವೆ, ಎಲ್ಲ ಮಾಡಿದ್ದೇವೆ ಒಬ್ಬ ಸೇವಕನಾಗಿ. ಆದ್ರೂ ಕೂಡ ಈ ವಾಕ್ಯ ನಮಗೆ ನಿಜವಾಗ್ಲೂ ಒಂದು ಏನಂತಾರಂತಂದ್ರೆ ಒಂದು ಆಂತರಿಕವಾದಂತ ಒಂದು ಸತ್ಯವನ್ನ ತಿಳಿಸಿದ್ರಿ. ತುಂಬಾ ಸಂತೋಷ ನಿಮ್ಗೆ. ಥ್ಯಾಂಕ್ ಯು ಸರ್. ದೇವ್ರು ನಮಗೆ ಸ್ತೋತ್ರ ರಬ್ದಾರ್. ಎಲ್ಲ ಮಹಿಮೆ ಘನತೆ ಗೌರವ ಆತನಿಗೆ. ನಾವೆಲ್ಲ ಕೆಲ್ಸಕ್ಕೆ ಬರೋದು ಸೇವಕರು. ದೇವ್ರು ನಮ್ಗೆ ಏನು ಕೊಟ್ಟಿದ್ರು ನಾವು ಮಾಡ್ತಾ ಇದ್ದೀರಿ ರಬ್ದಾರ್. ತುಂಬ ಥ್ಯಾಂಕ್ಸ್. ಇದನ್ನೇ ನೀವು ಸತ್ಯಾರ್ಥಗಳನ್ನ ದಯವಿಟ್ಟು ನಿಮ್ಗಿರೋಂಥ ಸೋದರಿಗಳಿಗೆ ನಿಮ್ಗೆ ಯಾರು ಗೊತ್ತಿದೆ ಅವ್ರ ಹತ್ರ ಎಲ್ಲ ದಯವಿಟ್ಟು ನೀವು ಹಂಚ್ಕೊಳ್ಳಿ. ಫ್ರೀಯಾಗಿ ಉಚಿತವಾಗಿ ಪಡೆದಿದ್ದೀರಾ, ಉಚಿತವಾಗಿ ನೀವೇ ಮಾಡಿ ಹಂಚ್ಕೊಳ್ಳಿ, ಓಕೆನಾ. ಥ್ಯಾಂಕ್ ಯು. ಸರಿ, ಬರೀ ಏನೋ ಡೌಟ್ಸ್ ಇದೆಯಾ? ರಾಜಬುದ್ಧ ನಿಮ್ಗೇನೋ ಪ್ರಶ್ನೆ ಇದೆಯಾ? ನಾನು ಸ್ವಲ್ಪ ಲೇಟ್ ಆಗಿ ಜಾಯ್ನ್ ಆದೆ. ಓಕೆ, ಅದು ನೋಡ್ತೀನಿ ಬ್ರದರ್, ನಾನು ಆಮೇಲೆ ಫಾಲೋ ಅಪ್ ಮಾಡ್ತೀನಿ. ಸರಿ, ಓಕೆ ರಾಜಬುದ್ಧ. ಆಮೇಲೆ ನೋಡಿ, ಯಾರೇ ಏನೋ ಪ್ರಶ್ನೆ ಇದ್ದರೆ ಯಾವತ್ತು ಬಂದರೂ ಸರಿ ನನ್ನ ವಾಟ್ಸಪ್ ನಂಬರ್ಗೆ ನೀವು ಆಡಿಯೋ ಮೆಸೇಜ್ ಕಳಿಸಿ. ನಾನು ಫೋನ್ ಎತ್ತಿಲ್ಲ ಅಂದರೂ ಸರಿ, ಎಂಥ ಮಿಸ್ ಕಾಲ್ ಇರಲಿ, ನಾನು ಡೆಫಿನೆಟಾಗಿ ತಿರ್ಗಾ ಕಾಲ್ ಮಾಡೇ ಮಾಡ್ತೀನಿ. ಆಮೇಲೆ ವಾಟ್ಸಪ್ ಮೆಸೇಜ್ ಹಾಕಿದ್ರೆ ನಾನು ಇಮಿಡಿಯೇಟ್ ರಿಪ್ಲೈ ಮಾಡಲಿಲ್ಲ ಸರಿ, ನೀವು ವಾಪಸ್ ರಿಪ್ಲೈ ಮಾಡೇ ಮಾಡ್ತೀನಿ, ಎಷ್ಟೊತ್ತಾದ್ರೂ ಸರಿ, ಆಯಿತಾ. ಸೊ ಅದರಿಂದ ನೀವು ಮಾಡಿ, ಅದನ್ನೂ ಟೈಮ್ ತೊಗೊಬೋದು. ಸರಿ, ಮನು ಬ್ರದರ್ ಹೇಳಿ, ನಿಮ್ಗೇನು ಡೌಟ್ಸ್ ಇದೆಯಾ? ಬ್ರದರ್, ಪ್ರೈಸ್ ಇದು ಸತ್ತವರೆಲ್ಲ ಸಮಾಧಿಯಿಂದ ಎದ್ದು ಹೊರಗಡೆ ಬರೋದಿಲ್ಲ ಕ್ರಿಸ್ತನ ಎರಡನೇ ಬರುವಿಕೆ ಅಂತ ತನಕ ಅಂತ ಹೇಳಿದ್ರಲ್ಲ. ಆದ್ರೆ ಯೇಸು ಕ್ರಿಸ್ತನು ಒಂದು ಸಾಮ್ಯವನ್ನು ಹೇಳುವಾಗ ಲಾಜರನು ಅಬ್ರಹಾಮನ ಎದೆಗೆ ಹೊರಗಿಕೊಂಡಿರ್ತಾನೆ. ಆದ್ರೆ ಆ ಐಶ್ವರ್ಯನಾಥ ಮನುಷ್ಯನು ಅಲ್ಲಿ ನರಕದಲ್ಲಿ ಬೆಂಕಿಯಲ್ಲಿ ಬೇಯ್ತಾ ಇರ್ತಾನೆ. ಸೊ ಅವನು ಅಲ್ಲಿ ಆಲ್ರೆಡಿ ಅನುಭವಿಸ್ತಾ ಇದ್ದಾನೆ. ಮತ್ತೆ ಭೂಲೋಕದಲ್ಲಿ ಇದ್ದಂತ ಲಾಜರನು ಅಲ್ಲಿ ಹೋಗಿ ಅವನು ಸುಖವಾಗಿ ಇದ್ದಾನೆ ಎಂಬುದಾಗಿ ಯೇಸು ಕ್ರಿಸ್ತನು ಒಂದು ಸಾಮ್ಯವನ್ನ ಹೇಳ್ತಾರಲ್ಲ, ಅದು ಹೇಗೆ ಯಾವ ಅರ್ಥದಲ್ಲಿ ಹೇಳಿದ್ರು ಅನ್ನೋದು ಸ್ವಲ್ಪ ಹೇಳಿದ್ರೆ ಒಳ್ಳೇದು. ಸೂಪರ್ ಪಾಯಿಂಟ್ ಬ್ರದರ್, ವಂಡರ್ಫುಲ್ ಪಾಯಿಂಟು. ಅದೇ ಪಾಠ ಇದೆ ಆಯ್ತರ. ಇನ್ನ 3 weeks ಅಲ್ಲಿ ಅದು ಬರ್ತದೆ ಆಯ್ತರ. ಕಂಪ್ಲೀಟ್ ಫುಲ್ ಡೀಟೇಲ್ ಆಗಿ 1.5 ಗಂಟೆ ಕ್ಲಾಸ್ ಫುಲ್ ಕೇಳಿ, ಅದು ವಿವರಣೆ ಏನು ಅಂತ ನಿಮ್ಗೆಲ್ಲ ಹೇಳ್ಕೊಡ್ತೀರಿ, ಓಕೆನಾ. ನಿಮ್ಮ ಒಂದು ಬೈಬಲ್ ತೆಗೆದು ನೋಡ್ತೀರಿ, ಓಕೆನಾ. ಓಕೆ ಬ್ರದರ್, ಥ್ಯಾಂಕ್ ಯು. ಸರಿ, ಓಕೆ. ನೆಕ್ಸ್ಟ್ ஆல்வின் பிரதர், ನಿಮ್ಗೆ ಡೌಟ್ಸ್ ಇದೆಯಾ? பிரதர், ஆல்வின் வந்து வெளிய போயிருக்காங்க. உங்களுக்கு என்ன கேள்வி இருக்குதுங்களா சிஸ்டர்? இல்ல பிரதர். சரி, ஓಕೆ. ಅನಿತಾ ರೋಜಿ ಸಿಸ್ಟರ್, ನಿಮ್ಗೆ ಪ್ರಶ್ನೆ ಇದೆಯಾ? ಸರಿ, ದೇವಿ ಸಿಸ್ಟರ್. ಇಲ್ಲ ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ದೇವಿ ಸಿಸ್ಟರ್. ಇಲ್ಲ ಬ್ರದರ್, ನನ್ಗೂ ಏನ್ ಕ್ವಶನ್ ಇಲ್ಲ ಬ್ರದರ್. ತುಂಬಾ ಚೆನ್ನಾಗಿ ವಾಕ್ಯ ಹೇಳಿ ಬ್ರದರ್. ಥ್ಯಾಂಕ್ಸ್. ಗಾಡ್ಸ್ ಗ್ರೇಸ್ ಸಿಸ್ಟರ್, ಗಾಡ್ಸ್ ಗ್ಲೋರಿ, ಎಲ್ಲ ಆತನ ಮಹಿಮೆ. ಎಜ್ರಾ ಬ್ರದರ್, ನಿಮ್ಗೆ ಪ್ರಶ್ನೆ ಇದೆಯಾ? ಇಲ್ಲ ಬ್ರದರ್, ಕ್ಲಿಯರ್ ಆಯ್ತು. ಆ ಕಳ್ಳ ಕೇಳಿದ ಕ್ವಶನ್ಗೆ ಯೇಸುವನ್ನ ಆನ್ಸರ್ ಹೇಳಿದಕ್ಕೂ ಕೇಳ್ತಿದ್ದೆ ಬ್ರದರ್. ಅವನು ನೀನ್ ರಾಜ್ಯ ಪಡ್ಕೊಂಡ್ ಬಂದಾಗ ನೆನೆಸ್ಕೊಂತ ಹೇಳ್ತಾರೆ, ದೇವ್ರು ನಾನು ಇವತ್ತು ನೆನೆಸ್ಕೊಂತಾ ಇದೀನಿ, ನನ್ನ ಸಂಗಡ ಪರದೇಶದಲ್ಲಿ ಅಂತ ಹೇಳ್ತಾರೆ. ಆ ವರ್ಡ್ ಅಲ್ಲಿ ಕರೆಕ್ಟ್ ಆಗಿ ಸಿಂಕ್ ಆಗುತ್ತೆ ಬ್ರದರ್. ಅದು ಅವನು ಯಾವಾಗಾರ ಫ್ಯೂಚರ್ ಅಲ್ಲಿ ನೆನೆಸ್ಕೊ ಅಂತ ಹೇಳ್ತಾನೆ, ಬಟ್ ಇಲ್ಲಿ ನಾನು ಇವತ್ತು ನೆನೆಸ್ಕೊಂತಾ ಇದೀನಿ ಅಂತ ಹೇಳ್ತಾರೆ ದೇವ್ರು. ಕರೆಕ್ಟ್ ಬ್ರದರ್. ಅದೇ ಆ ಕ್ವಶನ್ಗೆ ರಾಜ್ಯದಲ್ಲಿ ನೆನ್ಸ್ಕೊಂತೀನಿ ಅಂತ ಹೇಳೋ ಪದಾನೇ ಇಲ್ಲಿ ಪ್ಯಾರಡೈಸ್ ಅಂತ ಹಾಕ್ಬಿಟ್ರು. ಸಿಂಪಲ್ ಆಗಿ ಏನಿಲ್ಲ, ಪ್ಯಾರಡೈಸ್ ಬದಲು ನಾನು ರಾಜ್ಯದಲ್ಲಿ ನೆನ್ಸ್ಕೊಂತೀನಿ ಅಂತ ಹಾಕಿದ್ರೆ ಮುಗಿದೋಗಿರೋದು. ದೇವರು ರಾಜ್ಯ ಭೂಲೋಕಕ್ಕೆ ಬರ್ಬೇಕಾದ್ರೆ ಖಂಡಿತವಾಗೂ ಎಲ್ಲಾನು ನೆನ್ಸ್ಕೊಂತಾರೆ, ಈ ಕಳ್ಳನು ಕೂಡ ನೆನ್ಸ್ಕೊಂತಾರೆ. ಕರೆಕ್ಟ್ ಬ್ರದರ್, ವೆರಿ ಗುಡ್, ಥ್ಯಾಂಕ್ ಯು. ನೆಕ್ಸ್ಟ್ ಅಮೃತ ಅಷ್ಟೇ, ನಿಮ್ಗೆ ಪ್ರಶ್ನೆ ಇದೆಯಾ? ಜಯಪ್ರಕಾಶ್ ಬ್ರದರ್, ನಿಮ್ಗೆ ಡೌಟ್ಸ್ ಇದೆಯಾ? ಸರ್ ಇಲ್ಲ ನನಗಿದೆ ಕೆಲವೊಂದು ಡೌಟ್ಸ್. ನಾನು ಕ್ವಶನ್ ಹಾಕಿದ್ದೇನೆ, ಆಮೇಲೆ ಕೇಳ್ತೀನಿ ಸರ್. ಓಕೆ, ಥ್ಯಾಂಕ್ ಯು ಪ್ರೆಸೆಂಟ್ ಇಲ್ಲ. ಓಕೆ, ಸರಿ. ಜಮಿ ಮಾಸ್ಟರ್, ನಿಮ್ಗೆ ಪ್ರಶ್ನೆ ಇದೆಯಾ? ಓಕೆ. ನೂತನ್ ಬ್ರದರ್, ಎನಿ ಕ್ವಶನ್ಸ್? ಇಲ್ಲ ಬ್ರದರ್ ಇವಾಗ. ಓಕೆ. ಶಾಂತಕುಮಾರ್ ಬ್ರದರ್, ಏನೋ ಪ್ರಶ್ನೆ ಇದೆಯಾ? ಓಕೆ. ಸಂತೋಷ್ ಬ್ರದರ್, ನಿಮ್ಗೇನೋ ಪ್ರಶ್ನೆ ಇದೆಯಾ?
ಓಕೆ, ಸರೋಜ ಮಾಸ್ಟರ್ ನಿಮಗೇನೋ ಪ್ರಶ್ನೆ ಇದೆಯಾ? ಬ್ರದರ್ ನನಗೆ ಪ್ರಶ್ನೆ ಏನೂ ಇಲ್ಲ ಬ್ರದರ್. ಓಕೆ, ಆದ್ರೆ ಈಗ ಬೇರೆಯವರು ಅಂತ ಹೇಳ್ತಾರಲ್ಲ ಬ್ರದರ್, ಇದೊಂದ್ ಬಿಟ್ರೆ ಬೇರೆ ಯಾವ ಆಧಾರನೂ ಇಲ್ವಲ್ಲ ಬ್ರದರ್ ಅವ್ರಿಗೆ? ನಮಗೆ ಬೇರೆಯವ್ರ ಕತೆ ಬೇಡ, ಸತ್ಯವೇದ ಏನಿದೆ ನಾವು ಹೇಳ್ಕೊಟ್ಟಿದ್ರಿ. ಸೊ ಸತ್ಯವೇದರ ಬಗ್ಗೆ ಹೌದೌದು, ಅದನ್ನ ಫಾಲೋ ಮಾಡಕ್ ಪ್ರಯತ್ನ ಮಾಡೋಣ. ಸರಿ ಸರಿ ಬ್ರದರ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಪ್ರೇಮ ಸಿಸ್ಟರ್ ನಿಮ್ಗೇನೋ ಪ್ರಶ್ನೆ ಇದೆಯಾ? ಇಲ್ಲ ಬ್ರದರ್. ಓಕೆ, ಸರೋಜ ಮಾಸ್ಟರ್ ನಿಮ್ಗೇನೋ ಕ್ವಶನ್ಸ್ ಇದೆಯಾ? ಓಕೆ, ವಿನೋದ್ ಬ್ರದರ್? ನಥಿಂಗ್ ಬ್ರದರ್, ಥ್ಯಾಂಕ್ ಯು. ಓಕೆ, ಯೇಸು ಸ್ಯಾಮ್ಸನ್ ಬ್ರದರ್? ಬ್ರದರ್ ಏನಿಲ್ಲ. ಓಕೆ, ಇನ್ನೊಬ್ರು ಜಾಯ್ನ್ ಆಗಿದ್ದಾರೆ ಝೂಮ್ ಮೀಟಿಂಗ್ ಕನೆಕ್ಟ್ ಅಂತ, ಅದು ಯಾರು ಅಂತ ಗೊತ್ತಿಲ್ಲ. ಬ್ರದರ್ ಸಿಸ್ಟರ್ಸ್ ನಿಮ್ಗೇನೋ ಪ್ರಶ್ನೆ ಇದೆಯಾ? ಓಕೆ, ಸರಿ, ತೊಂದರೆ ಇಲ್ಲ. ನಿಮ್ಗೇನೋ ಪ್ರಶ್ನೆ ಬಂತಂದರೆ ಯಾವಾಗ ಬೇಕಾದ್ರೂ ನೀವು ದಯವಿಟ್ಟು ವಾಟ್ಸಪ್ ಮಾಡಿ. ನಿಮಗೆ ಏನು ಅನಿಸಿಕೆ ಅಂತ ಅನ್ಸೋದು ಅದನ್ನ ದಯವಿಟ್ಟು ಹಾಕಿ. ದಯವಿಟ್ಟು ಯೂಟ್ಯೂಬ್ ರೆಕಾರ್ಡಿಂಗ್ ಕೇಳಿ, ಆಯಿತಾ? ಯಾಕಂದ್ರೆ ನೀವು ಒಂದ್ಸತಿ ಕೇಳಬೇಕಾದ್ರೆ ನಿಮ್ಗೆ ಅರ್ಥ ಆಗಿಲ್ಲ, ಇನ್ನೊಂದು 2-3 ಸತಿ ಕೇಳಿ. ನಿಮ್ಗೆ ಹಂಗೂ ಡೌಟ್ ಬಂದರೆ ಇಮಿಡಿಯೇಟ್ ಬರ್ಕೊಂಡು ಇಮಿಡಿಯೇಟ್ ಸ್ಪಾಟಲ್ಲೇ ವಾಟ್ಸಪ್ ಮಾಡಿ ನಿಮಗೆ, ಏನು ನೋ ಇಶ್ಯೂಸ್, ಆಯಿತಾ? ಸರ್, ರಾಜು ಸರ್, ಹಾಂ, ಈ ನಮ್ಮ ಕನ್ನಡ ಬೈಬಲಿಗೆ ಬರುವಾಗ ಈಗ ನಾವು ನೋಡಿದ ಹಾಗೆ ಅನೇಕ ತಪ್ಪುಗಳಿದಾವೆ ಪ್ರಿಂಟಿಂಗ್ಸ್ ಅಲ್ಲಿ. ಹಾಗಾಗಿ ಒಂದ್ ಸಾರಿ 1-2 ವೀಕ್ ಆದ್ರೂ ಅಡ್ಡಿಲ್ಲ ಸರ್. ಅದನ್ನ ಒಂದು ಏನೇನು ಮಿಸ್ಟೇಕ್ಸ್ ಇದಾವೆ ಅಂತ ಒಂದ್ ಸ್ವಲ್ಪ ತಿಳ್ಕೊಂಡ್ರೆ ನಮ್ಗೆ ತುಂಬಾ ಹೆಲ್ಪ್ ಆಗತ್ತೆ ಸರ್. ಅದು ಈಗ ನೋಡಿ, ಈಗ ಈ ಒಂದು ವಚನ 23-43 ಲೋಕದ ಸುವಾರ್ತೆಯಲ್ಲಿ ನಮ್ಗೆ ಎಷ್ಟು ತಪ್ಪು ಕಂಡಿಡಿದೀವಿ ಅಂತ ಹೇಳಿ, ಹಾಗೆ ಒಂದು 2 ವೀಕ್ ಮಾಡಿದ್ರೆ ಬಹಳ ಅನುಕೂಲ ಆಗತ್ತೆ ಸರ್. ಅದು ಸ್ವಲ್ಪ ಒಂದು ಪಟ್ಟಿ ಕೊಡ್ತೀರಿ ಬ್ರದರ್, ಸ್ವಲ್ಪ ದಿನ ರೆಡಿ ಮಾಡಿ ನಿಮ್ಗೆ ಪಟ್ಟಿ ಕೊಡ್ತೀರಿ. 1-2-3 ಎಸ್ ವೀಕ್ ಎಸ್ ಟೈಮ್ ಕೊಡಿ, ಓಕೆನಾ? ಎಸ್ 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 ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ಸರಿ. ಆಮೇಲೆ ದಯವಿಟ್ಟು ಎಲ್ಲ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಈ QR ಕೋಡ್ ಮುಖಾಂತರ ಕ್ಲಾಸ್ಗೆ ಜಾಯ್ನ್ ಮಾಡಿ ಪ್ರಯತ್ನ ಮಾಡಿ, ಆಯಿತಾ? ದೇವ್ರ ನಿಮ್ಮ ವಾಕ್ಯಗಳನ್ನ ಆಶೀರ್ವದಿಸಲಿ, ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ನಮ್ಮ ವಾಟ್ಸಪ್ ನಂಬರ್ ಇದೆ 8867768876. ಇದನ್ನೆಲ್ಲ ದಯವಿಟ್ಟು ಎಲ್ಲ ಕ್ರೈಸ್ತ ಸೋದರ ಸೋದರಿಗಳು, ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಯಾರಿದ್ದಾರೋ ಅವ್ರ ಜೊತೆಲ್ಲ ಹಂಚ್ಕೊಳ್ಳಿ, ಆಯಿತಾ? ಆಮೇಲೆ ಯಾರೋ ಹೊಸೊಬ್ರು ಇಂಟ್ರೆಸ್ಟ್ ಇದ್ದರೆ ಅವ್ರ ನಂಬರ್ಗಳನ್ನ ಶೇರ್ ಮಾಡಿ, ನಾವು ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಹೊಸ ಕ್ಲಾಸಸ್ಗೆ ಆ್ಯಡ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಓಕೆ, ಕೊನೆಯದಾಗಿ ಒಂದು ಪ್ರಾರ್ಥನೆ